ನಮಸ್ಕಾರ ಗೆಳೆಯರೆ. ಈ ಒಂದು ವಿಡಿಯೋದಲ್ಲಿ ನಾವು ಇಂಡಿಯನ್ ಎಕನಾಮಿಕ್ ಸರ್ವೆಯ ಏನು ಸೀರೀಸನ್ನು ನಾವು ಮಾಡ್ತಾ ಇದ್ವಿ, ಅದರಲ್ಲಿ 2021-22ರ ಇಂಡಿಯನ್ ಎಕನಾಮಿಕ್ ಸರ್ವೆಯ 4ನೇ ಚಾಪ್ಟರ್ ಆದಂಥ ಮನಿಟರಿ ಮ್ಯಾನೇಜ್ಮೆಂಟ್ ಮತ್ತು ಫೈನಾನ್ಷಿಯಲ್ ಇಂಟರ್ಮೀಡಿಯೇಷನ್ ಅಂತ ಚಾಪ್ಟರ್ನ ಟಚ್ ಮಾಡ್ತಾ ಇದ್ವಿ. ಸೊ ಏನು ಮನಿಟರಿ ಮ್ಯಾನೇಜ್ಮೆಂಟ್ ನಮ್ಗೆ ಗೊತ್ತಿದೆ, ಮನಿ ಮಾರ್ಕೆಟ್ನ ಕಾನ್ಸೆಪ್ಟ್ ನಮ್ಮ ಒಂದು ಸ್ಟ್ಯಾಟಿಕ್ ಪೋರ್ಷನಲ್ಲಿ ಎಷ್ಟು ಇಂಪಾರ್ಟೆಂಟನ್ನು ಹೊಂದಿದ್ವಿ, ಇಂಪಾರ್ಟೆನ್ಸನ್ನು ಹೊಂದಿದ್ವಿ. ಅದೇ ರೀತಿಯಲ್ಲಿ ಇಲ್ಲಿ ಬರುವಂಥ ಕೆಲವೊಂದು ಫ್ಯಾಕ್ಟ್ಸ್ಗಳು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಹಾಗಾಗಿ ಒಂದೊಂದಾಗಿ ಪಾಯಿಂಟ್ಸ್ಗಳನ್ನು ಅಥವಾ ಯಾವ್ಯಾವ ರೀತಿಯ ಕಾನ್ಸೆಪ್ಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನಾವು ನೋಡೋದಕ್ಕೋದ್ರೆ ರೆಪೋ ಮತ್ತು ರಿವರ್ಸ್ ರೆಪೋ ದರಗಳನ್ನು ನೋಡ್ತಾ ಹೋಗ್ತೀವಿ. ಅಗೇನ್ ಈ ಚಾಪ್ಟರ್ನಿ ಮನಿ ಮಾರ್ಕೆಟ್ ಅಂತಂದಾಗ ನಾವೇನು ನೋಡ್ತೀವಿ, ಜಾಸ್ತಿಯಾಗಿ ಮನಿಟರಿ ಪಾಲಿಸಿ ಟೂಲ್ಗಳನ್ನು ಜಾಸ್ತಿಯಾಗಿ ನೋಡ್ತೀವಿ. ಸೊ ಅಗೇನ್ ಮನಿಟರಿ ಪಾಲಿಸಿ ಟೂಲ್ಗಳು ಅಂತಂದಾಗ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಟೂಲ್ಗಳು ಬರುತ್ತೆ. ಅದರಲ್ಲಿ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಇಂತಹ ಬೇರೆ ಬೇರೆ ರೇಟ್ಗಳನ್ನು ಅಥವಾ RBI ಬ್ಯಾಂಕುಗಳಿಗೆ ನೀಡುವಂಥ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರ ಆಗಿರ್ಬೋದು, ಅಥವಾ ಬ್ಯಾಂಕುಗಳು RBIಗೆ ಕೊಟ್ಟಂಥ ಸಾಲದ ಮೇಲೆ ವಿಧಿಸುವಂಥ ಬಡ್ಡಿ ದರ ಆಗಿರ್ಬೋದು, ಇವುಗಳಲ್ಲಿ ಬದಲಾವಣೆಯನ್ನು ನೋಡ್ತೀವಿ. ಸೊ ಇಲ್ಲಿ ನಮ್ಮಲ್ಲಿ ಏನಾಗಿದೆ, 2020-21ರ ಸಂದರ್ಭದಲ್ಲಿ ನಾವೇನಾದರೂ ನೋಡೋದಕ್ಕೋದ್ರೆ ನಾವು ಈ ಪಾಲಿಸಿ ರೇಟ್ಗಳನ್ನು ಕಡಿಮೆ ಮಾಡಿದ್ವಿ, ಕಟ್ ಡೌನ್ ಮಾಡಿದ್ವಿ. ಓಕೆ, ಸೊ ರಿವರ್ಸ್ ರೆಪೋ ರೇಟ್ ಅಂತಂದಾಗ ರಿವರ್ಸ್ ರೆಪೋ ರೇಟಲ್ಲಿ ಏನು ಮಾಡಿದ್ವಿ ಅಂತಂದರೆ, ಅರೌಂಡ್ 4% ಇದ್ದಂತಹದ್ದನ್ನು 3.35% ಇಳಿಸಿದ್ವಿ. ಸೊ ರೆಪೋ ದರ 4.4% ಇದ್ದಿದ್ದನ್ನು ಅರೌಂಡ್ 4% ಇಳಿಸಿದ್ವಿ. ಸೊ ಆ ಒಂದು ಕಡಿತ ಇಲ್ಲಿ ಕಾಣ್ಬೋದು. ಯಾಕೆ ಇದನ್ನು ಕಡಿತ ಮಾಡ್ತಾರೆ ಅಂತಂದಾಗ, ನಾರ್ಮಲ್ ಆಗಿ ವೆನೆವರ್ ದರ್ ಇಸ್ ಎ ಡಿಫ್ಲೇಷನ್, ಹಣದುಬ್ಬರದ ಇಳಿತದ ಸಂದರ್ಭ ಇರುವಂಥದ್ದು. ಯಾವುದಾದ್ರೂ ಸಂದರ್ಭದಲ್ಲಿ ಹಣದುಬ್ಬರದ ಇಳಿತ ಇದೆ ಅಂತಂದರೆ ಆವಾಗ ಮಾರುಕಟ್ಟೆಯಲ್ಲಿರುವಂಥ ಹಣದ ಪೂರೈಕೆ ಕಡಿಮೆ ಇದೆ ಅಂತೇಳಿ ಅರ್ಥ. ಮಾರುಕಟ್ಟೆಯಲ್ಲಿರುವಂಥ ಹಣದ ಪೂರೈಕೆ ಕಡಿಮೆ ಇದೆ ಅಂತಂದರೆ RBI ಬೇರೆ ಬೇರೆ ರೀತಿಯ ಸಾಧನಗಳ ಮೂಲಕ, ಮನಿಟರಿ ಪಾಲಿಸಿ ಡಿಸಿಷನ್ಗಳ ಮೂಲಕ ಈ ಮಾರುಕಟ್ಟೆಯಲ್ಲಿ ಇರುವಂಥ ಹಣದ ಪೂರೈಕೆ ಕಡಿಮೆ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆ ಥರ ಜಾಸ್ತಿ ಮಾಡೋದಕ್ಕೆ ರೆಪೋ ದರ ಕಡಿಮೆ ಮಾಡೋದಾಗಿರ್ಬೋದು, ರಿವರ್ಸ್ ರೆಪೋ ದರ ಕಡಿಮೆ ಮಾಡೋದಾಗಿರ್ಬೋದು, ಇವೆಲ್ಲ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕಾಗಿ ಇದನ್ನು ಯೂಸ್ ಮಾಡ್ತಿದ್ದಾರೆ. ಇದನ್ನು ಕಡಿಮೆ ಮಾಡಿದ್ರು 2020 ಏಪ್ರಿಲ್ನಲ್ಲಿ. ನಂತರದಲ್ಲಿ ಇದನ್ನು ಇನ್ನೂ ತನಕ ಕೂಡ ಏನು ಮಾಡಿದ್ದಾರೆ, ಸೇಮ್ ಕಂಟಿನ್ಯೂ ಮಾಡಿದ್ದಾರೆ. ಇದನ್ನು ರಿವರ್ಸ್ ನಾವು ಮತ್ತೆ ವಾಪಸ್ ಏನು ಮಾಡಬೇಕಿತ್ತು, ಜಾಸ್ತಿ ಮಾಡಬೇಕಿತ್ತು. ಬಟ್ ಆದರೆ ಇಲ್ಲಿಯ ತನಕ ಮನಿಟರಿ ಪಾಲಿಸಿ ಕಮಿಟಿಗಳನ್ನು ನೋಡೋದಕ್ಕಾದ್ರೆ ಅದು ಜಾಸ್ತಿ ಮಾಡಿಲ್ಲ ಅನ್ನೋದನ್ನು ನೋಡ್ತೇವೆ. ಇದು ರೆಪೋ ಮತ್ತು ರಿವರ್ಸ್ ರೆಪೋ ಥರದ್ದು. ಸೇಮ್ ವೇ ನೀವೇನಾದರೂ ನೋಡೋದಕ್ಕಾದ್ರೆ ರೆಪೋ ದರ ಮತ್ತು ರಿವರ್ಸ್ ರೆಪೋ ದರ, ಅದೇ ರೀತಿಯಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ CRR ಅಂತ ಕರಿತಾರೆ, ನಗದು ಮೀಸಲು ಅನುಪಾತ, ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಥವಾ ಶಾಸನಬದ್ಧ ಮೀಸಲು ಅನುಪಾತ ಆಗಿರ್ಬೋದು, ಅಥವಾ MSF ರೇಟ್ ಆಗಿರ್ಬೋದು, ಅಥವಾ ಬ್ಯಾಂಕ್ ದರ ಕೂಡ ಆಗಿರ್ಬೋದು. ಇವೆಲ್ಲ ದರಗಳನ್ನು ಅಥವಾ ಇವೆಲ್ಲವೂ ಕೂಡ ನೀವು ನೋಡೋದಕ್ಕಾದ್ರೆ ಏನಾಗುತ್ತೆ, ಕ್ವಾಂಟಿಟೇಟಿವ್ ಟೂಲ್ಗಳ ಭಾಗಗಳು, ಕ್ವಾಂಟಿಟೇಟಿವ್ ಟೂಲ್ಸ್ ಅಥವಾ ಪರಿಮಾಣಾತ್ಮಕ ಸಾಧನಗಳು ಅಂತೇಳಿ ಕರಿತೀವಿ. ಪರಿಮಾಣಾತ್ಮಕ ಸಾಧನಗಳು. ಈ ಪರಿಮಾಣಾತ್ಮಕ ಸಾಧನಗಳನ್ನು ನೀವು ನೋಡೋದಕ್ಕಾದ್ರೆ ಇದೆಲ್ಲ ಏನು ಮಾಡಿದ್ವಿ, ಡಿಪ್ಲೇಷನ್ ಪೀರಿಯಡ್ ಇರೋದ್ರಿಂದಾಗಿ ಎಲ್ಲವನ್ನು ಕಡಿಮೆ ಮಾಡಿದ್ದನ್ನು ನೋಡ್ತೀವಿ. ಏನು ನೋಡಿಲಿ, 2020 ಫೆಬ್ರವರಿಯಲ್ಲಿ ರೆಪೋ ದರ 5.15 ಇತ್ತು. ಮಾರ್ಚ್ನಲ್ಲಿ 4.40, ನಂತರದಲ್ಲಿ ಏನು ಮಾಡಿದ್ದಾರೆ, ಮತ್ತೆ ಮೇನಲ್ಲಿ 4% ರೆಪೋ ದರವನ್ನು ಮಾಡಿದ್ದಾರೆ. ರಿವರ್ಸ್ ರೆಪೋ ದರ ಕೂಡ 4.90 ಇದ್ದದನ್ನು 4ಕ್ಕೆ ಇಳಿಸಿದ್ರು ಮಾರ್ಚಲ್ಲಿ. ನಂತರದಲ್ಲಿ 3.75ಕ್ಕೆ ಏಪ್ರಿಲ್ನಲ್ಲಿ ಇಳಿಸಿದ್ರು. ನಂತರದಲ್ಲಿ ಮೇನಲ್ಲಿ 3.35ಕ್ಕೆ ಇಳಿಸಿದ್ದಾರೆ. ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ಕೂಡ 4%ಅನ್ನು ಕಂಟಿನ್ಯೂ ಮಾಡಿದ್ದಾರೆ. CRRನ ಕ್ಯಾಶ್ ರಿಸರ್ವ್ ರೇಷಿಯೋನ ನೋಡೋದಕ್ಕೋದ್ರೆ ಇದನ್ನು ಏಪ್ರಿಲ್ನಲ್ಲಿ ಕಡಿಮೆ ಮಾಡಿದರು 3%ಗೆ. ನಂತರದಲ್ಲಿ ಮಧ್ಯದಲ್ಲಿ ಮತ್ತೆ ಏನು ಮಾಡಿದ್ದಾರೆ, ಜಾಸ್ತಿ ಕೂಡ ಮಾಡಿದ್ದಾರೆ. ಓಕೆ, 2021 ಮಾರ್ಚ್ನಲ್ಲಿ ಜಾಸ್ತಿ ಮಾಡಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಮತ್ತೆ 4% ಮಾಡಿದ್ದಾರೆ. ಅಲ್ಲಿಂದ ಮುಂದಕ್ಕೆ 4% ಕಂಟಿನ್ಯೂ ಆಗಿದೆ CRRನಲ್ಲಿ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋನ ನೋಡೋದಕ್ಕೋದ್ರೆ ಇಲ್ಲೇನಾಗಿದೆ, 18.25ರಿಂದ 18.00 ಅಥವಾ 18%ಗೆ ಅದನ್ನು ಡಿಕ್ರೀಸ್ ಮಾಡಿದರು. ನಂತರದಲ್ಲಿ 18%ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿಯ ರೇಟನ್ನು ಅಥವಾ ಬ್ಯಾಂಕ್ ದರ, ಇವೆರಡು ನಾರ್ಮಲ್ ಆಗಿ ಈಕ್ವಲ್ ಆಗಿರುತ್ತೆ. ಇವುಗಳನ್ನು ನೋಡೋದಕ್ಕೋದ್ರೆ ಏನು ಮಾಡ್ತಾರೆ, ಇಲ್ಲಿ ಕೂಡ 5.40 ಇದ್ದದನ್ನು 4.65ಕ್ಕೆ ಇಳಿಸ್ತಾರೆ. ಮಾರ್ಚ್ 2020ರಲ್ಲಿ. ನಂತರದಲ್ಲಿ ಅದನ್ನು ಮತ್ತು ಕಟ್ ಡೌನ್ ಮಾಡಿ 4.25, ಯಾವಾಗ ಅಂತಂದರೆ ಮೇ 2020ರಲ್ಲಿ ಅದನ್ನು 4.25ಕ್ಕೆ ಇಳಿಸ್ತಾರೆ. ನಂತರದಲ್ಲಿ 4.25 ಕಂಟಿನ್ಯೂ ಮಾಡಿದ್ದಾರೆ. ಅಗೇನ್ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಇವುಗಳನ್ನು ಡಾಟಾಗಳನ್ನು ನೆನಪಿಟ್ಕೊಳ್ಳಿ ಅಂತೇಳಿ ಹೇಳ್ತಿಲ್ಲ, ಆದರೆ ಏನು ಮಾಡಬೇಕು, ಟ್ರೆಂಡನ್ನು ಅನಲೈಸ್ ಮಾಡಬೇಕು. ಯಾವ ರೀತಿಯಲ್ಲಿ ಬದಲಾವಣೆ ಮಾಡಿದ್ವಿ, ಕಾರಣ ಏನು, ಯಾವ ಒಂದು ಸಂದರ್ಭ ಇತ್ತು, ಆ ಕಾರಣಕ್ಕಾಗಿ ನಾವು ಈ ರೀತಿಯಾಗಿ ಎಲ್ಲ ಪಾಲಿಸಿ ರೇಟ್ಗಳನ್ನು ಕಡಿಮೆ ಮಾಡಿದ್ವಿ ಅನ್ನುವಂಥದ್ದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಸೊ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಹಾಗಾದರೆ ಮನಿಟರಿ ಅಗ್ರಿಗೇಟ್ಸ್ ಅಂತೇಳಿ ಬರುತ್ತೆ, ಅಥವಾ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಮನಿ ಸಪ್ಲೈ ಕಾನ್ಸೆಪ್ಟ್ಗಳು ಬರುತ್ತೆ. ಅದರಲ್ಲಿ M0 ಸೊ ನಾವೇನು ಕರಿತೀವಿ ರಿಸರ್ವ್ ಮನಿ ಅಂತೇಳಿ ಕರಿತೀವಿ. ಜನರ ಹತ್ರದಲ್ಲಿ ಇರುವಂಥ ದುಡ್ಡು ಆಗಿರ್ಬೋದು, ಅದೇ ರೀತಿಯಲ್ಲಿ RBIನಲ್ಲಿ ಇರುವಂಥ ಡೆಪಾಸಿಟ್ಸ್ ಆಗಿರ್ಬೋದು, ಇವುಗಳನ್ನು ಸೇರಿಸಿದ್ರೆ ನಮಗೆ M0 ಅಂತೇಳಿ ಬರುತ್ತೆ. ಅದನ್ನೇ ರಿಸರ್ವ್ ಮನಿ ಅಥವಾ ಹೈ ಪವರ್ಡ್ ಮನಿ ಅಂತೇಳಿ ಕರಿತೀವಿ. ಅವುಗಳಿಗೆ ಅವು ನಮ್ಮ ಡಿಮ್ಯಾಂಡ್ ಡೆಪಾಸಿಟ್ಸ್ಗಳನ್ನ ಬ್ಯಾಂಕುಗಳಲ್ಲಿರುವಂಥ ಡಿಮ್ಯಾಂಡ್ ಡೆಪಾಸಿಟ್ಸ್ಗಳನ್ನ ಆ್ಯಡ್ ಮಾಡಿದರೆ M1 ಸಿಗುತ್ತೆ. ಸೊ M0 ಇಂದ M1. ಸೊ ಅದೇ M1ಗೆ ನಾವೇನಾದರೂ ಸೊ ಬ್ಯಾಂಕುಗಳಲ್ಲಿರುವಂಥ ಟೈಮ್ ಡೆಪಾಸಿಟ್ಸನ್ನು ಆ್ಯಡ್ ಮಾಡಿದರೆ M3 ಸಿಗುತ್ತೆ. ಈ M3ಯನ್ನೇ ಅಗ್ರಿಗೇಟ್ ಮನಿ ಸಪ್ಲೈ ಅಂತ ಕೂಡ ಕರಿತೀವಿ, ಬ್ರಾಡ್ ಮನಿ ಅಂತ ಕೂಡ ಕರಿತೀವಿ. ಓಕೆ, ವಿಶಾಲಾತ್ಮಕ ಹಣ ಅಂತ ಕೂಡ ಕರೀತಾರೆ. ಅದೇ ರೀತಿಯಲ್ಲಿ ಸೊ ಇದು ಸರಾಸರಿ ಹಣದ ಪೂರೈಕೆ ಅಂತ ಕೂಡ ಕರೀತಾರೆ. ಸೊ ಇದನ್ನು ನಾವೇನಾದರೂ ನೋಡೋದಕ್ಕೋದ್ರೆ ಇಲ್ಲಿ ನೋಡ್ತೀವಿ ರಿಸರ್ವ್ ಮನಿ ಎಷ್ಟಿದೆ, ಸೊ ಅದೇ ರೀತಿಯಲ್ಲಿ ಅದರ ಬೆಳವಣಿಗೆ ದರ ಎಷ್ಟಿದೆ, ಅದರ ಜೊತೆಯಲ್ಲಿ ನಮ್ಮಲ್ಲಿ M3ಯ ಬೆಳವಣಿಗೆ ದರ ಎಷ್ಟಿದೆ ಅದನ್ನು ಕಂಪ್ಯಾರಿಟಿವ್ಲಿ ನೋಡಿದ್ದಾರೆ. ಸೊ 2021ರಲ್ಲಿ ನೀವು ಏನು ನೋಡೋದಕ್ಕೋದ್ರೆ ರಿಸರ್ವ್ ಮನಿಯ ಕಾನ್ಸೆಪ್ಟ್ ಅಥವಾ ಇಲ್ಲಿ ಏನು ಮಾಡಿದ್ವಿ, ಇದು ಬಹಳ ಜಾಸ್ತಿ ಆಗಿತ್ತು ಗ್ರೋತ್ ರೇಟ್. RBIನಲ್ಲಿರುವಂಥ ಡೆಪಾಸಿಟ್ಸ್ಗಳು ಅದೇ ರೀತಿಯಲ್ಲಿ ಜನರ ಹತ್ರ ಇರುವಂಥ ಹಣವನ್ನು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಅಥವಾ ಅಲ್ಲಿ ಬೆಳವಣಿಗೆ ದರ ಜಾಸ್ತಿ ಇತ್ತು. ಆದರೆ ವಿಶಾಲಾತ್ಮಕ ಹಣವನ್ನು ನೋಡೋದಕ್ಕೋದ್ರೆ ಅಲ್ಲಿ ಕಡಿಮೆ ಆಗಿತ್ತು, ಯಾಕಂದರೆ ಡೆಪಾಸಿಟ್ಸನ್ನು ಜಾಸ್ತಿಯಾಗಿ ಇಡ್ತಾ ಇರಲಿಲ್ಲ ಅಥವಾ ಅಲ್ಲಿದ್ದನ್ನು ಕೂಡ ತೆಗಿತಾ ಇದ್ವಿ ಅಂತ. ಅದರ ನಂತರದಲ್ಲಿ ನಾವೇನು ನೋಡ್ತೀವಿ 21-22ಕ್ಕೆ ಏನಾಗ್ಬೋದು ಅಂತ ಹೇಳ್ತಿದ್ರೆ 21-22ಕ್ಕೆ ಈ ರಿಸರ್ವ್ ಮನಿಯನ್ನು ಕೂಡ ಕಡಿಮೆ ಮಾಡ್ತೀವಿ ನಾವು. ಯಾಕಂದರೆ ಸೊ ಡಿಪ್ಲೇಷನ್ನ ಪೀರಿಯಡ್ ಇತ್ತು, ಅಥವಾ ನಾವೇನು ಮಾಡ್ತಾ ಇದ್ವಿ, ಸೊ ನಾವು ಒಂದು ರೀತಿಯಲ್ಲಿ ಹಣದುಬ್ಬರದ ಇಳಿತದ ಸಿಚುವೇಶನ್ ನೋಡ್ತಾ ಇದ್ವಿ. ಈ ಹಣದುಬ್ಬರದ ಇಳಿತದ ಸಿಚುವೇಶನ್ನಲ್ಲಿ ಇದ್ದಾಗ ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಜಾಸ್ತಿ ದುಡ್ಡನ್ನು ಮಾರುಕಟ್ಟೆಗೆ ಬಿಡೋದಕ್ಕೆ ಟ್ರೈ ಮಾಡ್ತೀವಿ, ಮನಿ ಸಪ್ಲೈನ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಈ ಥರ ಮನಿ ಸಪ್ಲೈಗೆ ಜಾಸ್ತಿ ಆಗಿರೋದ್ರಿಂದಾಗಿ ಇನ್ನು ಮುಂದೆ ಏನಾಗಬೇಕು, ಸ್ಲೋ ಡೌನ್ ಆಗ್ತಾ ಹೋಗಬೇಕು, ಅಥವಾ ಮಂದಗತಿಯಲ್ಲಿ ಈ ಒಂದು ಹಣದ ಪೂರೈಕೆಯನ್ನು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 21-22ರಲ್ಲಿ ಏನು ಎಸ್ಟಿಮೇಷನ್ ಮಾಡ್ತಾ ಇದ್ರೋ ಅಲ್ಲೇನು ಕಾಣಿಸ್ತಾ ಇದ್ದಾರೆ, ಹಿಂದಿನಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಅಥವಾ ಗ್ರೋತ್ ರೇಟ್ ಬೆಳವಣಿಗೆ ದರವನ್ನು ಕಡಿಮೆ ಮಾಡಿರೋದನ್ನು ಕಾಣಿಸ್ತಾ ಇದ್ದಾರೆ. ಸೊ ಅದನ್ನು ಅಬ್ಸರ್ವ್ ಮಾಡಬೇಕು. ಅದರ್ ದ್ಯಾನ್ ದಟ್ ನೀವು ನೋಡ್ಬೋದು ಡಿಮ್ಯಾಂಡ್ ಡೆಪಾಸಿಟ್ಸಲ್ಲಿ ಎಷ್ಟು ಬದಲಾವಣೆ ಆಗಿದೆ, ಟೈಮ್ ಡೆಪಾಸಿಟ್ಸಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ, ಅದೇ ರೀತಿಯಲ್ಲಿ ಸೊ RBIನಲ್ಲಿ ಬ್ಯಾಂಕುಗಳು ಇಟ್ಟಂಥ ಡೆಪಾಸಿಟ್ಸ್ನಲ್ಲಿ ಎಷ್ಟು ಬದಲಾವಣೆ ಆಗ್ತಾ ಇದೆ. ಓಕೆ, ಸೊ ಅದೇ ರೀತಿಯಲ್ಲಿ ಬ್ಯಾಂಕುಗಳಲ್ಲಿರುವಂಥ ಕ್ಯಾಶ್ನಲ್ಲಿ ಮತ್ತು ಕರೆನ್ಸಿ ಇನ್ ಸರ್ಕ್ಯುಲೇಷನ್, ಜನರ ಕೈಯಲ್ಲಿ ಇರುವಂಥ ಹಣದಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ತಾ ಇದೆ ಅನ್ನೋದು ಕೂಡ ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ M0 ಮತ್ತು CRRಗೆ ಅಡ್ಜಸ್ಟ್ ಮಾಡಿದಂಥ M0ವನ್ನು ಅಥವಾ ಸೊ ಮತ್ತೊಂದು ಏನು ಮಾಡ್ತೀರಾ, ಕರೆನ್ಸಿ ಇನ್ ಸರ್ಕ್ಯುಲೇಷನ್, ಇದನ್ನ ಕಂಪೇರ್ ಮಾಡ್ಕೊಂಡು ಒಂದು ಗ್ರಾಫನ್ನು ಹಾಕಿದ್ದಾರೆ. ಅಗೇನ್ ಇಲ್ಲಿ ನಮಗೆ ಎಕ್ಸಾಕ್ಟಾಗಿ ಏನನ್ನು ಕೂಡ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಷ್ಟು ಪರ್ಸೆಂಟೇಜ್ ಇದೆ ಅಂತೇಳಿ. ಜಸ್ಟ್ ಒಂದು ಟ್ರೆಂಡನ್ನು ನೀವು ಏನು ಅನಲೈಸ್ ಮಾಡ್ಬೋದು. 2020-21 ಸಂದರ್ಭದಲ್ಲಿ ನೀವೇನಾದರೂ ನೋಡೋದಕ್ಕೋದ್ರೆ ಇಲ್ಲಿ M0 ಆಲ್ರೆಡಿ ನಾವು ನೋಡಿದ್ವಲ್ಲ, ಸೊ ಜಾಸ್ತಿ ಆಗಿತ್ತು. ಸೊ M0 ಜಾಸ್ತಿ ಆಗಿರುವ ಟ್ರೆಂಡನ್ನು ನೋಡ್ಬೋದು, ಅದನ್ನು ಬಿಟ್ಟು ಮತ್ತೆ ಏನು ಜಾಸ್ತಿಯಾಗಿ ತಗೊಳ್ಳೋದು ಬೇಡ ಇಲ್ಲಿಂದ. ಓಕೆ, ಸೊ ಇದು ನಮಗೆ ಈ ಒಂದು ಗ್ರಾಫಿಂದ ತಗೊಳ್ಳೋದು. ನೆಕ್ಸ್ಟ್ ಬ್ರಾಡ್ ಮನಿಯ ಬೆಳವಣಿಗೆಯನ್ನು ನೋಡೋದಾದ್ರೆ, ಬ್ರಾಡ್ ಮನಿ ಅಂತಂದ್ರೆ ಏನು ಮಾಡ್ತಿದ್ದಾರೆ, ಇಲ್ಲಿ M3ನ ಬಗ್ಗೆ ಮಾತಾಡ್ತಿದ್ದಾರೆ. ಸೊ M3ಯ ಬೆಳವಣಿಗೆಯಲ್ಲಿ ಏನು ಕಾಣ್ತಾ ಇತ್ತು, M3ಯ ಬೆಳವಣಿಗೆ ನಾವೇನಾದರೂ ನೋಡೋದಕ್ಕೋದ್ರೆ 2020 ಸಂದರ್ಭದಲ್ಲಿ, ಸೊ ಜನವರಿ-ಮಾರ್ಚ್ 2020 ಸಂದರ್ಭದಲ್ಲಿ ಸೊ ಬ್ರಾಡ್ ಮನಿಯ ಗ್ರೋತ್ ಭಾಳ ಜಾಸ್ತಿ ಇತ್ತು ಪರ್ಸೆಂಟೇಜ್ ವೈಸ್. ಸೊ ಇದು ನಿಧಾನವಾಗಿ ಕಡಿಮೆ ಆಗ್ತಿರೋದನ್ನು ನೋಡ್ತಾ ಇದ್ರು. ಓಕೆ, ನಿಧಾನವಾಗಿ ಕಡಿಮೆ ಆಗ್ತಿರೋದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಬ್ಯಾಂಕುಗಳಲ್ಲಿ ಇರುವಂಥ ಡೆಪಾಸಿಟ್ಸ್ಗಳನ್ನು ನೋಡೋದಕ್ಕೋದ್ರೆ ಇದು ಕೂಡ ಏನಾಗಿದೆ, ಸೊ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ಏನಾಗುತ್ತೆ, ಪೀಕ್ ಕೂಡ ಕಾಣುತ್ತೆ. ಓಕೆ, ಸೊ ಡಿಪಾಸಿಟ್ಸ್, ಅಗೇನ್ ಈ ಡೆಪಾಸಿಟ್ಸ್ ಅಂದರೆ ಏನು, ಠೇವಣಿಗಳು ಅಂತಂದಾಗ ಅದರ ಒಳಗಡೆ ಅವಧಿ ಠೇವಣಿಗಳು ಕೂಡ ಇದೆ, ಅದೇ ರೀತಿಯಲ್ಲಿ ಬೇಡಿಕೆ ಠೇವಣಿಗಳು ಕೂಡ ಇದೆ. ಸೊ ಎರಡೂ ರೀತಿಯ ಠೇವಣಿಗಳನ್ನ ಸೇರಿಸಿರ್ತಾರೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತೀವಿ, ಮನಿ ಮಲ್ಟಿಫ್ಲೈಯರ್ ಅಂತ ಕರಿತೀವಿ. ಮನಿ ಮಲ್ಟಿಫ್ಲೈಯರ್ ಅಂತಂದಾಗ ಇದನ್ನ ಏನಾದರೂ ಫಾರ್ಮುಲಾ ಕೊಟ್ಟರೆ ಏನು ಮಾಡ್ತಾರೆ, M3/M0 ಅಂತ ಕರಿತಾರೆ. ಓಕೆ, ಸೊ ಹಣದ ಗುಣಕ ಅಂತೇಳಿ ಕರಿಬೋದು ಕನ್ನಡದಲ್ಲಿ. M3/M0 ಅಥವಾ ಮನಿ ಮಲ್ಟಿಪ್ಲೈಯರ್ ಅಂದ್ರೆ ಏನು ಹೇಳುತ್ತೆ, ಮನಿ ಮಲ್ಟಿಪ್ಲೈಯರ್ ಅಂದರೆ ಭಾಳ ಸಿಂಪಲ್ ಆದಂಥ ಕಾನ್ಸೆಪ್ಟ್. ಸೊ ಇಲ್ಲಿ ಸಪೋಸ್ ಥಿಂಕ್ ಮಾಡೋಣ, ಒಂದು ಬ್ಯಾಂಕು, ಸೊ ಬರೀ ಇಡೀ ದೇಶದಲ್ಲಿ ಬರೀ ಒಂದೇ ಒಂದು ಬ್ಯಾಂಕ್ ಇದೆ, ಯಾರೇ ಏನೇ ವಹಿವಾಟು ಮಾಡಿದ್ರು ಇದೇ ಬ್ಯಾಂಕಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಒಂದು ಸರಳವಾದಂಥ ಅರ್ಥವ್ಯವಸ್ಥೆನ ಸೊ ಕಲ್ಪಿಸಿಕೊಳ್ಳೋಣ. ಈಗೇನಾಗುತ್ತೆ, ನಮ್ಮಲ್ಲಿ ಒಂದಿಷ್ಟು ಡೆಪಾಸಿಟ್ಸ್ಗಳು ಬರುತ್ತೆ, ಆ ಡೆಪಾಸಿಟ್ನಲ್ಲಿ ಒಂದಿಷ್ಟನ್ನು ಏನು ಮಾಡ್ತೀವಿ, ಸಾಲದ ರೂಪದಲ್ಲಿ ಕೊಡ್ತೀವಿ. ಸೊ ಈ ಸಾಲ ಏನು ತಗೊಂಡಿದ್ದೀರೋ ಇವರು ಕೂಡ ಬೇರೆ ಬೇರೆಯವರಿಗೆ ದುಡ್ಡನ್ನು ಕೊಡ್ತಾರೆ, ಅದನ್ನು ಏನು ಮಾಡ್ಬೋದು, ಅವ್ರಿಗೆ ಎಂಪ್ಲಾಯಿಗಳಿಗೆ ಸ್ಯಾಲ್ರಿ ಆಗಿ ಕೊಡ್ಬೋದು, ಅಥವಾ ಇವರು ಕಾಂಟ್ರಾಕ್ಟರ್ ಇದ್ರಂದರೆ ಬೇರೆ ಯಾವ ದುಡ್ಡನ್ನು ಕೊಡ್ಬೋದು. ಈ ಥರ ಎಲ್ಲ ಆಗುತ್ತೆ. ಅವಾಗೇನಾಗುತ್ತೆ, ಈ ಸಾಲ ಕೊಟ್ಟಿದ್ರಲ್ಲಿ ಕೂಡ ಒಂದಿಷ್ಟು ಮತ್ತೆ ವಾಪಸ್ಸು, ಅದು ಒಂದೇ ಬ್ಯಾಂಕ್ ಇರೋದ್ರಿಂದಾಗಿ ಬ್ಯಾಂಕಿಗೆ ಮತ್ತೆ ವಾಪಸ್ ಬರುತ್ತೆ. ಇದರಲ್ಲಿ ಒಂದಿಷ್ಟನ್ನು ಸಾಲ ಕೊಡ್ತಾರೆ, ಮತ್ತೆ ಆ ಸಾಲದಲ್ಲಿ ಒಂದಿಷ್ಟು ವಾಪಸ್ ಬ್ಯಾಂಕ್ಗೆ ಡೆಪಾಸಿಟ್ನ ರೂಪದಲ್ಲಿ ಬರುತ್ತೆ, ಅದರಲ್ಲಿ ಮತ್ತೆ ಸಾಲ ಕೊಡ್ತಾರೆ.
ಸೊ ಇಲ್ಲಿ ಏನನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ನಮ್ಮ ಹತ್ರ ಇರೋದು ಒಂದಿಷ್ಟು ಹಣ ಆದ್ರೂ, ಪ್ರಿಂಟ್ ಮಾಡಿದಂಥ ದುಡ್ಡು ಇರೋದು ಬಹಳ ಕಡಿಮೆ ಆದ್ರೂ ಮಾರುಕಟ್ಟೆಯಲ್ಲಿ ಅದೇನು ಕಾಣುತ್ತೆ, ಹಲವಾರು ಪಟ್ಟಿನಲ್ಲಿ ಕಾಣುತ್ತೆ. ಓಕೆ, ಸೊ ಅದನ್ನು ನಾವೇನಂತ ಕರಿತೀವಿ, ಮನಿ ಮಲ್ಟಿಪ್ಲೈಯರ್ ಅಂತೇಳಿ ಕರಿತೀವಿ. ಓಕೆ, ಸೊ ಇದು ಯಾವಾಗ ಜಾಸ್ತಿ ಆಗುತ್ತೆ ಅಂತಂದಾಗ ನಾವೆಲ್ಲರೂ ಕೂಡ ಡೆಪಾಸಿಟ್ಸ್ಗಳನ್ನ ಬ್ಯಾಂಕ್ನ ಅಲ್ಲಿ ಇಡೋದಕ್ಕೆ ಟ್ರೈ ಮಾಡಿದ್ರೆ, ಅಥವಾ ನಮ್ಮ ಬ್ಯಾಂಕಿಂಗ್ ಹ್ಯಾಬಿಟ್ ಜಾಸ್ತಿ ಆದರೆ ಆವಾಗ ಏನು ಮಾಡ್ತೀವಿ, ಆವಾಗ ಜಾಸ್ತಿ ಈ ರೀತಿ ಇಡ್ತೀವಿ. ಆ ಕಾರಣಕ್ಕಾಗಿ ಸೊ ನಮಗೆ ಮನಿ ಮಲ್ಟಿಪ್ಲೈಯರ್ ಜಾಸ್ತಿ ಕಾಣುತ್ತೆ. ಸೊ ಈ ಮನಿ ಮಲ್ಟಿಪ್ಲೈಯರ್ನ ನೀವು ನೋಡೋದಕ್ಕೆ ಹೋದರೆ ಭಾರತದಲ್ಲಿ ಏನು ಕಾಣುತ್ತೆ, 5.4 ಹತ್ರದಲ್ಲಿ ಕಾಣುತ್ತೆ ಈಗ ಸದ್ಯದಲ್ಲಿ. ಓಕೆ, 5.4 ಹತ್ರದಲ್ಲಿ, ಅಂದರೆ ನಾವೇನಾದ್ರು 100 ಕೋಟಿ ದುಡ್ಡನ್ನು ಪ್ರಿಂಟ್ ಮಾಡಿ ಜನರ ಹತ್ರ ಕೊಡ್ತಿದ್ದೀವಿ ಅಂತಂದರೆ ಟೋಟಲ್ ಆಗಿ ಮಾರುಕಟ್ಟೆಯಲ್ಲಿ ಎಷ್ಟು ದುಡ್ಡು ಕಾಣುತ್ತೆ ಅಂದರೆ 500 ಕೋಟಿ ಕಾಣುತ್ತೆ. ಹೇಗಪ್ಪ ಅಂತ ಕೇಳಿದ್ರೆ, ಸೊ ಅಲ್ಲೇನಾಗುತ್ತೆ, ಸೊ ಇದು ಅಷ್ಟು ಪಟ್ಟು ಗುಣಾಕಾರ ಆಗುತ್ತೆ, ಅಥವಾ ಅಷ್ಟು ಪಟ್ಟು ಮನಿ ಮಲ್ಟಿಪ್ಲೈ ಆಗುತ್ತೆ ಅಂತ. ಸೊ ಅದನ್ನು ಇಲ್ಲಿಂದ ಅಬ್ಸರ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬರೋಣ, ಲಿಕ್ವಿಡಿಟಿ ಕಂಡೀಷನ್ಸ್ಗೆ ಸಂಬಂಧಪಟ್ಟಾಗಿ ಮಾತಾಡ್ತಿದ್ರೆ. ಸೊ ಹಾಗಾದರೆ ಭಾರತದ ಒಳಗಡೆ ಯಾವ ರೀತಿಯಲ್ಲಿ ನಮ್ಮಲ್ಲಿರುವಂಥ ಲಿಕ್ವಿಡಿಟಿ ಚೇಂಜಸ್ ಆಯಿತು. ಲಿಕ್ವಿಡಿಟಿ ಅಂತಂದರೆ ಇಲ್ಲಿ ಕ್ಯಾಶ್ನ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಕ್ಯಾಶನ್ನು ನೀವು ನೋಡ್ಬೋದು, ಇಲ್ಲಿ ಏನು ಹೇಳ್ತಿದ್ದಾರೆ, ಸೊ ಪರ್ಸೆಂಟೇಜ್ ವೈಸ್ ಇದು ಸೊ ನೆಗೆಟಿವ್ ಅಲ್ಲಿ ಹೋಗಿದೆ ಅಂತ. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಇವ್ರು ಕೊಟ್ಟಿದ್ದಾರೆ ನೋಟ್ ಏನು ಕೊಟ್ಟಿದ್ದಾರೆ, ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ಸರ್ಪ್ಲಸ್ ಲಿಕ್ವಿಡಿಟಿ ಅಂತ ಹೇಳ್ತಿದ್ದಾರೆ. ಸೊ ಮೀನಿಂಗ್ ಏನು, ಇಲ್ಲಿ ಏನಾದರೂ ನೆಗೆಟಿವ್ ಕಾಣ್ತಾ ಇದೆ, ಲಿಕ್ವಿಡಿಟಿಯ ಕಂಡೀಷನ್ ನೆಗೆಟಿವ್ ಕಾಣ್ತಾ ಇದೆ ಅಂತಂದರೆ, ಸೊ ಮಾರುಕಟ್ಟೆಯಲ್ಲಿ ಜಾಸ್ತಿ ದುಡ್ಡು ಬಂದಿದೆ, ಸರ್ಪ್ಲಸ್ ಲಿಕ್ವಿಡಿಟಿ ಇದೆ, ಅದನ್ನು ನಾವೇನು ಅಬ್ಸಾರ್ಬ್ ಮಾಡಬೇಕು ಅಂತೇಳಿ, ಅದನ್ನು ನಾವಿನ್ನೇನು ಮಾಡಬೇಕು, ಸೊ ವಾಪಸ್ ಬ್ಯಾಂಕಿಂಗ್ ಸಿಸ್ಟಮ್ನ ಮೂಲಕ, RBIನ ಮೂಲಕ ಅದನ್ನು ಅಬ್ಸಾರ್ಬ್ ಮಾಡಬೇಕು ಅಂತೇಳಿ. ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಇದು ಲಿಕ್ವಿಡಿಟಿ ಕಂಡೀಷನ್ನಲ್ಲಿ ನಾವು ನೋಡುವಂಥದ್ದು. ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ RBI ಕೂಡ ಹಲವಾರು ರೀತಿಯ ಸ್ಕೀಮ್ಗಳನ್ನು ಅಥವಾ ಯೋಜನೆಗಳನ್ನು ತಂದೆ. ಅದರಲ್ಲಿ ಒಂದೇನು, ಸೊ ನಮ್ಮ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸೊ ಒಂದು 66,000 ಕೋಟಿ ರೂಪಾಯಿ ತನಕ ಸ್ಪೆಷಲ್ ರೀಫೈನಾನ್ಸ್ ಫೆಸಿಲಿಟಿಯನ್ನು ಕೊಟ್ಟಿದೆ, ಸಾಲ ಮರು ಹೊಂದಾಣಿಕೆಯನ್ನು ಕೊಟ್ಟಿದೆ. ಸೊ ಅದನ್ನು ನೀವು ಅಬ್ಸರ್ವ್ ಮಾಡೋದಾದ್ರೆ ಅಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ, ನಬಾರ್ಡ್ಗೆ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ NHB ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ ಆಗಿರ್ಬೋದು, ಅಥವಾ SIDBಗೆ ಕೂಡ ಈ ರೀತಿಯಾಗಿ ಏನು ಮಾಡಿದ್ದಾರೆ, ಸೊ ಒಂದಿಷ್ಟು ರೀಫೈನಾನ್ಸ್ ಫೆಸಿಲಿಟಿಯನ್ನು ಕೊಡಲಾಗಿದೆ. ಸೊ ಅದೇ ರೀತಿಯಲ್ಲಿ 50,000 ಕೋಟಿ ಅಷ್ಟನ್ನು COVID-19ಗೆ ಸಂಬಂಧಪಟ್ಟಾಗಿ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ಮೆಂಟ್ ಮಾಡೋದಕ್ಕೂ ಕೂಡ ಸೊ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಓಕೆ, ಟರ್ಮ್ ಲಿಕ್ವಿಡಿಟಿ ಫೆಸಿಲಿಟಿ. ಅದೇ ರೀತಿಯಲ್ಲಿ ನೆಕ್ಸ್ಟು ಸ್ಪೆಷಲ್ ಲಾಂಗ್ ಟರ್ಮ್ ರೆಪೋ ರೇಟ್ ಆಪರೇಷನ್ಗಳನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. LTRO ಅಂತೇಳಿ ಬರ್ಬೋದು, ಅಥವಾ TLTRO ಅಂತೇಳಿ ಬರ್ಬೋದು, ಅಥವಾ SLTRO. ಸೊ ಇವೆಲ್ಲ ಮೀನಿಂಗ್ ಏನಂತಂದ್ರೆ, ನಾವು ನಾರ್ಮಲ್ ಆಗಿ ರೆಪೋ ಆಪರೇಷನ್ನ ಏನು ನೋಡ್ತೀವಿ, ರೆಪೋ ಆಪರೇಷನ್ ಅಂದಾಗ 90 ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮೆಚುರಿಟಿಯನ್ನು ಹೊಂದಿರುವಂಥ ಲೋನ್ನ ರೀತಿ ಇದು, ಅಥವಾ ಶಾರ್ಟ್ ಟರ್ಮ್ ಲೋನ್ ಅಂತೇಳಿ ಕರಿತೀವಿ. ಆದರೆ ರೆಪೋನ ಆಧಾರದ ಮೇಲೆ ಕೆಲವೊಂದು ರೆಪೋ ಆಪರೇಷನ್ಗಳನ್ನ ಮಾಡ್ತೀವಿ, ಆದರೆ ಏನು ಮಾಡ್ತಿದ್ವಿ, ಸೊ ಲಾಂಗ್ ಟರ್ಮ್ದನ್ನು ಮಾಡ್ತೀವಿ, ದೀರ್ಘಾವಧಿಯನ್ನು ಮಾಡ್ತೀವಿ. ಅದನ್ನೇ ಏನಂತ ಕರಿತೀವಿ, LTRO ಅಂತ ಕರಿತೀವಿ, ಲಾಂಗ್ ಟರ್ಮ್ ರೆಪೋ ಆಪರೇಷನ್ಸ್. ಸೊ ಇದರ ಜೊತೆಲಿ ಏನು ಮಾಡ್ಬೋದು, ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಸ್ಪೆಷಲ್ ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ಮೀನಿಂಗ್ ಏನು, ಸೊ ರೆಪೋ ಆಪರೇಷನ್ನೇ ಮಾಡ್ತಿದ್ದೀವಿ, ಆದರೆ ಸೊ ಬಹಳ ದೀರ್ಘಾವಧಿಯದ್ದು ಅಂತೇಳಿ. ಸೊ ಈ ಥರ ಏನು ಮಾಡಿದ್ದಾರೆ, ಬ್ಯಾಂಕುಗಳಿಗೆ, ಬೇರೆ ಬೇರೆ ಬ್ಯಾಂಕ್ಗಳಿಗೆ, ಅದರಲ್ಲಿ ಕೂಡ ಯಾವ ಬ್ಯಾಂಕಿಗೆ ಅಂತಂದರೆ ಸ್ಮಾಲ್ ಫೈನಾನ್ಸ್ ಬ್ಯಾಂಕಿಗೆ ಸೊ ಹತ್ರ 10,000 ಕೋಟಿ ರೂಪಾಯಿಗಳಷ್ಟು ಸಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ಆನ್ ಟ್ಯಾಪ್ ಲಿಕ್ವಿಡಿಟಿ ವಿಂಡೋ ಅನ್ನು ಕೊಟ್ಟಿದ್ದಾರೆ. ಅದು ಯಾರಿಗೆ, ಸೊ ಎಲ್ಲಿ ಅಂತಂದರೆ ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಗಳಿಗೆ ಸಂಬಂಧಪಟ್ಟ ಹಾಗೆ. ಸಪೋಸ್ ಥಿಂಕ್ ಮಾಡಿ, ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಗಳು ಅಂತಂದರೆ ಏನು, ಸೊ ಈಗ ಹೋಟೆಲ್ ಆಗಿರ್ಬೋದು. ಓಕೆ, ಸೊ ಇಲ್ಲಿ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಸೊ ಆವಾಗ ಸ್ವಲ್ಪ ಮಟ್ಟಿಗೆ ಫಿಸಿಕಲ್ ಕಾಂಟ್ಯಾಕ್ಟ್ ಆಗೇ ಆಗುತ್ತೆ. ಸೊ ಈ ಫಿಸಿಕಲ್ ಕಾಂಟ್ಯಾಕ್ಟ್, ಅಥವಾ ನಮ್ಮಲ್ಲಿ COVID-19 ನಾವು ದೂರ ಇಡಬೇಕು ಅಂತಂದರೆ ಏನು ಮಾಡ್ತೀವಿ, ಫಿಸಿಕಲ್ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಬೇಕಿತ್ತು. ಆದರೆ ಇಲ್ಲೇನಾಗ್ತದೆ, ಸೊ ಇಲ್ಲಿ ಇದು ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಆದಂಥ ಸೆಕ್ಟರ್ ಆಗುತ್ತೆ, ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಆದಂಥ ಸರ್ವಿಸ್ ಆಗುತ್ತೆ. ಇಂಥ ಸರ್ವಿಸನ್ನು ಮಾಡುವವರಿಗೆ ನಾವೇನು ಮಾಡಬೇಕಾಗುತ್ತೆ, ಒಂದಿಷ್ಟು ಸಪೋರ್ಟನ್ನು ಕೊಡಬೇಕಾಗುತ್ತೆ. ಅಂದರೆ ಸೊ ಅವರಿಗೂ ಕೂಡ ಏನು ಮಾಡ್ತಾರೆ, ಆನ್ ಟ್ಯಾಪ್ ಲಿಕ್ವಿಡಿಟಿ ವಿಂಡೋವನ್ನು ಫೆಸಿಲಿಟಿಯನ್ನು ಕೊಡ್ತಾರೆ. ಸೊ ಅದೇ ರೀತಿಯಲ್ಲಿ ಆನ್ ಟ್ಯಾಪ್ ಟಾರ್ಗೆಟೆಡ್ ಲಾಂಗ್ ಟರ್ಮ್ ರೆಪೋ ಆಪರೇಷನ್ಗಳನ್ನು ಕೂಡ ಮಾಡ್ತಾರೆ, TLTRO. ಸೊ ಇಂತಹ ಹಲವಾರು ಆಪರೇಷನ್ಗಳನ್ನ ಅಥವಾ ಸಪೋರ್ಟ್ಗಳನ್ನ ಸೊ ಈ ಸಂದರ್ಭದಲ್ಲಿ RBI ಮಾಡಿದೆ ಮನಿಟರಿ ಪಾಲಿಸಿಯ ಮೂಲಕ. ಅದರ ಜೊತೆಯಲ್ಲಿ ಇದಕ್ಕಿಂತ ಮೊದಲು ನಾವೇನು ನೋಡ್ತೀವಿ, 2020 ಸಂದರ್ಭದಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟಿಗಳಿಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಟ್ವಿಸ್ಟ್ ಅಂತೇಳಿ ಮಾಡಿತ್ತು. ಸೊ ಆಪರೇಷನ್ ಟ್ವಿಸ್ಟ್ನ ಒಳಗಡೆ ಏನು ಮಾಡಿತ್ತು ಅಂತಂದರೆ, ಲಾಂಗ್ ಟರ್ಮ್ ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನ RBI ಪರ್ಚೇಸ್ ಮಾಡಿತ್ತು, ಶಾರ್ಟ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ಗಳನ್ನ RBI ಸೆಲ್ ಮಾಡಿತ್ತು ಜನರಿಗೆ. ಸೊ ಅದೇ ರೀತಿಯಲ್ಲಿ ನಂತರದಲ್ಲಿ ಕೂಡ ಮತ್ತೊಂದು ಇಂಪಾರ್ಟೆಂಟ್ ಆದಂಥ ಸ್ಕೀಮನ್ನು ತರ್ತಾರೆ, ಅದನ್ನು GSAP ಅಂತ ಕರಿತಾರೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಕ್ವಿಸಿಷನ್ ಪ್ರೋಗ್ರಾಮ್.
ಅಗೇನ್ ಇದರಲ್ಲಿ ಕೂಡ ಏನು ಮಾಡಿದರೆ ಜಿ ಸ್ಯಾಪ್ 1.0, ಜಿ ಸ್ಯಾಪ್ 2.0 ಕೂಡ ಬಂದಿದೆ. ಸೊ ಅದನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದರ ಅರ್ಥ ಏನು, ಗವರ್ಮೆಂಟ್ ಸೆಕ್ಯೂರಿಟೀಸನ್ನು ಅಕ್ವೈರ್ ಮಾಡ್ತಾ ಇದ್ವಿ. ಸೊ ಮೀನಿಂಗ್ RBI ಕೆಲವೊಂದು ಗವರ್ಮೆಂಟ್ ಸೆಕ್ಯೂರಿಟಿಗಳನ್ನು ಮೆನ್ಷನ್ ಮಾಡುತ್ತೆ, ಈ ರೀತಿಯ ಗವರ್ಮೆಂಟ್ ಸೆಕ್ಯೂರಿಟಿಗಳನ್ನ ನಾನು ವಾಪಸ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಪರ್ಚೇಸ್ ಮಾಡೋದ್ರಿಂದ ಅದನ್ನು ಜಿ ಸ್ಯಾಪಲ್ಲಿ ನೋಡ್ತೇವೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಕ್ವಿಸಿಷನ್ ಪ್ರೋಗ್ರಾಮಲ್ಲಿ. ಸೊ ಅದೇ ರೀತಿಯಲ್ಲಿ ಇತ್ತೀಚೆಗೆ ಯಾವಾಗ ಬಂದೆ ಜಿ ಸ್ಯಾಪ್ 2.0 ಅಂತ ಕೂಡ ಹೇಳಿದ್ದಾರೆ. ಓಕೆ, ನಂತರದಲ್ಲಿ ಮುಂದೆ ಜಿ ಸ್ಯಾಪ್ 3.0 ಕೂಡ ಬರ್ಬೋದು. ಸೊ ಇದು ಜಿ ಸ್ಯಾಪ್ ಅಂದರೆ ಏನು ಅಂತ. ಅದರ ಜೊತೆಯಲ್ಲಿ ಏನು ಮಾಡಿದ್ದಾರೆ, 14 ಡೇ ವೇರಿಯೇಬಲ್ ರೇಟ್ ರಿವರ್ಸ್ ರೆಪೋ ಆಪರೇಷನ್ ಅನ್ನು ಕೂಡ ಮಾಡಿದ್ದಾರೆ, VRRR ಅಂತ ಕರೀತಾರೆ. ಓಕೆ, ಸೊ ನಾರ್ಮಲ್ ಆಗಿ ನೀವೇನು ನೋಡ್ತೀರಾ, ಶಾರ್ಟ್ ಟರ್ಮ್ನ ಯಾವುದಾದ್ರೂ ರೆಪೋ ಆಪರೇಷನ್ ಆಗಿದ್ರೆ ಅಲ್ಲಿ ಜಾಸ್ತಿಯಾಗಿ ವೇರಿಯೇಷನ್ ಇರಲ್ಲ ರೇಟಲ್ಲಿ, ರೆಪೋ ದರದಲ್ಲಿ ವೇರಿಯೇಷನ್ ಇಲ್ಲ. ಸೊ ಅದ್ರ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಲಾಂಗ್ ಟರ್ಮ್ದನ್ನು ನಾವೇನಾದರೂ ಮಾಡ್ತಾಯಿದ್ವಿ, TLTR, SLTR ಈ ಥರದನ್ನು ಮಾಡ್ತಾಯಿದ್ವಿ ಅಂದರೆ, ಸೊ ಅಲ್ಲಿ ಏನಾಗುತ್ತೆ ಒಂದಿಷ್ಟು ವೇರಿಯೇಬಲ್ ಕೂಡ ಇರ್ಬೋದು, ರೆಪೋ ಆಪರೇಷನ್ಸ್ಗಳು ಅಥವಾ ರೆಪೋ ರೇಟ್ಗಳು ಚೇಂಜಸ್ ಆಗಿರ್ಬೋದು. ಅದರ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸೊ ನಾವೇನು ಮಾಡ್ತಿದ್ವಿ, 14 ಡೇ ವೇರಿಯೇಬಲ್ ರೇಟ್ ರಿವರ್ಸ್ ರೆಪೋ ಆಪರೇಷನ್ಗಳನ್ನು ಕೂಡ ಮಾಡ್ತಾಯಿದ್ವಿ. ಸೊ ಅದೇ ರೀತಿಯಲ್ಲಿ ಕ್ಯಾಶ್ ರಿಸರ್ವ್ ರೇಷಿಯೋನು ಕೂಡ ಏನು ಮಾಡಿದ್ದಾರೆ, ಸೊ ಕಡಿಮೆ ಮಾಡಿದರೆ, ಆಲ್ರೆಡಿ ನಾವು ಅದನ್ನು ನೋಡಿದ್ದೀವಿ. ಸೊ ಅದೇ ರೀತಿಯಲ್ಲಿ ನಾವೇನು ನೋಡಿದ್ವಿ, SLR ಅನ್ನು ಕೂಡ ಕಡಿಮೆ ಮಾಡಿದ್ದೀವಿ. ಸೊ ಆದರೆ CRRನಲ್ಲಿ ಒಂದು ಪೆಕ್ಯುಲಿಯರ್ ಆದಂಥ ಅಬ್ಸರ್ವೇಷನ್ ನೀವೇನು ಮಾಡಬೇಕು, ಅದನ್ನು ಕಡಿಮೆ ಮಾಡಿದ್ದೀನಿಲ್ಲ, ಸೊ ಅದನ್ನು ಮತ್ತೆ ವಾಪಸ್ ಪ್ರೀ ಪ್ಯಾಂಡಮಿಕ್ ಲೆವೆಲ್ಗೆ ವಾಪಸ್ ತಂದಿದ್ದೀವಿ. ಸೊ 4ರಿಂದ 3% ಮಾಡಿದ್ವಿ, ಮತ್ತೆ ವಾಪಸ್ 4% ಮಾಡಿದ್ದೀವಿ. ಸೊ ಇವೆಲ್ಲ ಬೇರೆ ಬೇರೆ ಆಪರೇಷನ್ಗಳು. ಸೊ ಇವೆಲ್ಲ ಆಪರೇಷನ್ಗಳನ್ನ COVID-19 ನಮ್ಮ ಒಂದು ಪರ್ಟಿಕ್ಯುಲರ್ ಆದಂಥ ಎಕಾನಮಿ ಏನು ಹಿಟ್ ಆಗಿತ್ತು ಅಥವಾ ಸಂಕಷ್ಟಕ್ಕೆ ಸಿಲುಕಿತ್ತು ಅದನ್ನು ಸೊ ಚೇಂಜ್ ಮಾಡೋದಕ್ಕೆ ಅಥವಾ ಅದರಿಂದ ರಿಕವರಿ ಮಾಡೋದಕ್ಕೆ ಯೂಸ್ ಮಾಡಿದ್ವಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಪಾಲಿಸಿ ಕಾರಿಡಾರ್ಗಳು ಅಂತ ಕರಿತೀವಿ. ಪಾಲಿಸಿ ಕಾರಿಡಾರ್ಗಳು ಅಂತಂದಾಗ ನಾವು ನಾರ್ಮಲ್ ಏನು ಮಾಡ್ತೀವಿ, ರೆಪೋ ರೇಟನ್ನು ಸೊ ಒಂದು ರೆಫರೆನ್ಸ್ ಆಗಿ ಇಟ್ಕೊಂಡು, ಸೊ ರೆಪೋ ರೇಟ್ಗಿಂತ ಕಡಿಮೆ ಇರುವಂಥ ರಿವರ್ಸ್ ರೆಪೋ ರೇಟನ್ನು, ಅದೇ ರೀತಿಯಲ್ಲಿ ರೆಪೋ ರೇಟ್ಗಿಂತ ಜಾಸ್ತಿ ಇರುವಂಥ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಅಥವಾ ಬ್ಯಾಂಕ್ ರೇಟನ್ನು ಎರಡು ದಿಕ್ಕಿನಲ್ಲಿ ಅಥವಾ ಎರಡು ದೂರದ್ದು ಅಂತ ಹೇಳ್ತಾರೆ. ಸೊ ಅದೇ ಕಾರಣಕ್ಕಾಗಿ ಏನು ಮಾಡ್ತಾರೆ, ಇದು ಇಷ್ಟರ ಮಧ್ಯದಲ್ಲಿ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕ್ ರೇಟ್ ಏನಿದೆ, ಅದೇ ರೀತಿಯಲ್ಲಿ ರಿವರ್ಸ್ ರೆಪೋ ರೇಟ್ ಏನಿದೆ, ಇವು ಎರಡರ ಮಧ್ಯದಲ್ಲಿ ಇರುವಂಥ ಡಿಫರೆನ್ಸನ್ನು ಪಾಲಿಸಿ ಕಾರಿಡಾರ್ ಅಂತೇಳಿ ಕರಿತೀವಿ. ಸೊ ಅಥವಾ ಪಾಲಿಸಿ ರೇಟ್ಗಳಲ್ಲಿ ಅತಿ ಹೆಚ್ಚು ಇರುವಂಥ ರೇಟ್ಗಳು ಇವು ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕಿಂಗ್ ರೇಟ್ಗಳು. ಸೊ ಅದೇ ರೀತಿಯಲ್ಲಿ ಅತಿ ಕಡಿಮೆ ಇರುವಂಥ ರೇಟು ರಿವರ್ಸ್ ರೆಪೋ ರೇಟ್. ಇದು ಎರಡರ ಮಧ್ಯೆ ಇರುವಂಥ ಡಿಫರೆನ್ಸ್ ಏನಿಲ್ಲ ಅದನ್ನು ಏನು ಕರಿತೀವಿ, ಅದನ್ನು ಪಾಲಿಸಿ ಕಾರಿಡಾರ್ ಅಂತೇಳಿ ಕರಿತೀವಿ. ಅಂದರೆ ಪಾಲಿಸಿ ರೇಟ್ ಇದರ ಮಧ್ಯದಲ್ಲಿ ವೇರಿಯೇಷನ್ ಆಗ್ತದೆ. ಸೊ ಈ ಪಾಲಿಸಿ ಕಾರಿಡಾರ್ಗಳನ್ನು ನೋಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ, ಇಲ್ಲಿ ನೋಡಿ, ರೆಪೋ ದರವನ್ನು ತಗೊಂಡಿದ್ದಾರೆ ಮಧ್ಯದಲ್ಲಿ ಇದು. ಸೊ ಇದು ಮಧ್ಯದಲ್ಲಿದೆ, ಕಾರಿಡಾರ್ ಮಧ್ಯದಲ್ಲಿ. ರಿವರ್ಸ್ ರೆಪೋ ರೇಟ್ ಅಂತಂದಾಗ ಅತಿ ಕಡಿಮೆ ಇದು, MSF ರೇಟ್ ಅಂದಾಗ ಅತಿ ಜಾಸ್ತಿ. ಇವು ಇಷ್ಟರ ಮಧ್ಯದಲ್ಲಿ ಏನಿದೆಯಲ್ಲ, ಸೊ ಇದನ್ನು ನಾವೇನು ಕರಿತೀವಿ, ಪಾಲಿಸಿ ಕಾರಿಡಾರ್ ಅಂತೇಳಿ ಕರಿತೀವಿ. ಎಷ್ಟು ಡಿಫ್ರೆನ್ಸ್ ಇದೆ, ಅತಿ ಹೆಚ್ಚು ಬಡ್ಡಿ ದರಕ್ಕೂ ಅಥವಾ ಅತಿ ಕಡಿಮೆ ಬಡ್ಡಿ ದರಕ್ಕೂ ಇರುವಂಥ ಡಿಫ್ರೆನ್ಸ್ ಏನು. ಸೊ ಅದನ್ನು ಇಟ್ಕೊಂಡು ಏನು ಮಾಡಿದ್ವಿ, ಸೊ ಅದನ್ನು ಅಬ್ಸರ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಸೊ ಇದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಗೇನ್ ಇಲ್ಲಿ ಏನು ಕಾಣ್ತೀರಾ ಅಂತಂದರೆ, ಸೊ ಮಾರ್ಚ್ ಅಥವಾ ಏಪ್ರಿಲ್ ಮತ್ತು ಮೇ 2020 ಸಂದರ್ಭದಲ್ಲಿ ಏನು ಈ ಪಾಲಿಸಿ ಕಾರಿಡಾರನ್ನು ಕಡಿಮೆ ಮಾಡಿದ್ವಿ, ರೆಪೋ ದರವನ್ನು ಕಡಿಮೆ ಮಾಡಿದಿರಾ, ರಿವರ್ಸ್ ರೆಪೋ ದರವನ್ನು ಕಡಿಮೆ ಮಾಡಿದಿರಾ ಅಥವಾ MSF ಅನ್ನು ಕೂಡ ಕಡಿಮೆ ಮಾಡಿದಿರಾ, ಇದು ಕಂಟಿನ್ಯೂ ಆಗಿದೆ ಅನ್ನೋದನ್ನ ನೋಡ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ, ಸೊ 10 ವರ್ಷದ ಜನರಿಕ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಈಲ್ಡ್ ರೇಟನ್ನು ನೋಡೋದಕ್ಕೋದ್ರೆ, ಸೊ ಇಲ್ಲೇನು ಸರ್ಕಾರಿ ಭದ್ರತೆಗೆ ಸಿಗ್ತಾ ಇರುವಂಥ ಬಡ್ಡಿ ದರವನ್ನು ನೋಡ್ತಾ ಇದ್ರು. ಸೊ ಇದು ನಾರ್ಮಲ್ ಆಗಿ ನಮಗೇನಿತ್ತು, 2018 ಸಂದರ್ಭದಲ್ಲಿ ಬಹಳ ಜಾಸ್ತಿ ಇತ್ತು, ಹತ್ರ 8%ಗಿಂತ ಜಾಸ್ತಿ ನಮಗೆ ಬಡ್ಡಿ ದರ ಸಿಗ್ತಾ ಇತ್ತು ಸರ್ಕಾರಿ ಭದ್ರತೆಗೆ. ಆದರೆ 2020 ಸಂದರ್ಭದಲ್ಲಿ ನಮಗೇನಾಯಿತು, COVID-19 ಹಿಟ್ ಆಗಿರೋದ್ರಿಂದಾಗಿ ಇಲ್ಲಿ ಡ್ರಾಪ್ ಆಯಿತು. ಓಕೆ, 19-20ರಲ್ಲಿ ಎರಡರಲ್ಲಿ ಕೂಡ ನೋಡ್ಬೋದು. ಅದೇ ರೀತಿಯಲ್ಲಿ 21ರಲ್ಲಿ ನಿಧಾನವಾಗಿ ಚೇತರಿಕೆ ಹಂತವನ್ನು ಕಾಣ್ತಾ ಇದೆ, ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ. ಸೊ ಅದನ್ನು ಇಲ್ಲಿಂದ ಅಬ್ಸರ್ವ್ ಮಾಡ್ಬೋದು ನಾವು, ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಈಲ್ಡ್ ರೇಟನ್ನು ಅಬ್ಸರ್ವ್. ಅದೇ ರೀತಿಯಲ್ಲಿ 1 ವರ್ಷದ್ದು ಮತ್ತು 10 ವರ್ಷದ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ನಡುವೆ ಇರುವಂತಹ ಈಲ್ಡ್ ರೇಟ್ನಲ್ಲಿ ಆದಂಥ ಬದಲಾವಣೆಗಳನ್ನು ಇಲ್ಲಿ ಸೊ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಾರ್ಮಲ್ ಆಗಿ ಲಾಂಗ್ ಟರ್ಮ್ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಬಡ್ಡಿ ದರ ಏನಾಗಿಲ್ಲ, ಬಹಳ ಜಾಸ್ತಿ ಡ್ರಾಪ್ ಆಗಿಲ್ಲ. ಆದರೆ ಶಾರ್ಟ್ ಟರ್ಮ್ನ ಗವರ್ಮೆಂಟ್ ಸೆಕ್ಯೂರಿಟೀಸ್ನ ಬಡ್ಡಿ ದರ ಏನಾಗಿದೆ, ಸಡನ್ ಆಗಿ ಡ್ರಾಪ್ ಆಗಿರೋದನ್ನು ಕಾಣ್ತಾರೆ 2019-20 ಸಂದರ್ಭದಲ್ಲಿ. ಸೊ ಇದನ್ನು ಕೂಡ ನಾವಿಲ್ಲಿ ಜಸ್ಟ್ ಆ ಟ್ರೆಂಡನ್ನು ಅಬ್ಸರ್ವ್ ಮಾಡಿದ್ರೆ ಸಾಕು, ಮತ್ತೇನು ಭಾಳ ಜಾಸ್ತಿಯಾಗಿ ನಾವೇನು ಮಾಡೋದಕ್ಕೆ ಹೋಗಲ್ಲ. ಸೊ ಅದು ಯಾಕೆ ಹೀಗೆ ಆಯಿತು, ಇದ್ಯಾಕೆ ಹೀಗೆ ಆಯಿತು ಅನ್ನೋದನ್ನು ನೋಡ್ತಾ ಇಲ್ಲ. ಸೊ ಅದೇ ರೀತಿಯಲ್ಲಿ GNPA ಮತ್ತು NNPA ರೇಷಿಯೋವನ್ನು ನಾವು ನೋಡೋದಕ್ಕೋದ್ರೆ, ಗ್ರಾಸ್
ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳ್ತೀರಾ, ನೆಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಹೇಳ್ತಿದ್ರು. ಸೊ ಇದನ್ನು ನಾವು ನೋಡೋದಕ್ಕೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಕಾರ್ಯಾಚರಣೆ ಇಲ್ಲದಂಥ ಸ್ವತ್ತುಗಳು ಅಂತಂದರೆ ನಾರ್ಮಲ್ ಆಗಿ ಹೇಳ್ತೀವಿ, ಯಾವುದಾದ್ರೂ ಒಂದು ಲೋನ್ ಅಕೌಂಟಲ್ಲಿ 90 ದಿನಗಳ ತನಕ ಯಾವುದೇ ರೀತಿಯ ಆ್ಯಕ್ಟಿವಿಟಿಗಳು ಆಗಿಲ್ಲ ಅಂತಂದರೆ ಸೊ ಅವುಗಳನ್ನು ನಾವು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತೇಳಿ ವರ್ಗೀಕರಣ ಮಾಡ್ತೀವಿ ಅಂತ. ಸೊ ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಂಡಿದ್ವಿ. ಅದರ ಆಧಾರದ ಮೇಲೆ ನಾವು ನೋಡೋದಕ್ಕೆ ಏನಾಗಿದೆ, ಸೊ 17-18ರ ಸಂದರ್ಭದಲ್ಲಿ ಗ್ರಾಸ್ ಆಗಿರ್ಬೋದು ಅಥವಾ ನೆಟ್ ಆಗಿರ್ಬೋದು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಏನಿಲ್ಲ ಇದು ಬಹಳ ಜಾಸ್ತಿ ಇತ್ತು. ಆದರೆ 19-20ರ ಸಂದರ್ಭದಲ್ಲಿ ಇದು ಕಡಿಮೆ ಆಗಿರೋದನ್ನು ಕಾಣುತ್ತೆ. ಸೊ ಇವೆರಡು ಕೂಡ ಸೊ ಏನಾಗಿದೆ, ರೇಷಿಯೋ ಏನಿದೆಯಲ್ಲ ಇದು ಕಡಿಮೆ ಆಗಿರೋದನ್ನು ಕಾಣ್ತದೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಅಥವಾ ಸೊ CAR ಅಥವಾ ಕ್ಯಾಪಿಟಲ್ ಟು ರಿಸ್ಕ್ ಅಸೆಟ್ ರೇಷಿಯೋ ಅಂತೇಳಿ ಕರಿತೀರಾ. ಸೊ ಇವುಗಳನ್ನು ನೀವು ನೋಡೋದಕ್ಕೋದ್ರೆ ಇದೇನಿದೆ 13%ನ ಆ್ಯಾವ್ರೇಜ್ ಆಗಿ 13%ನ ಹತ್ತಿರದಲ್ಲಿತ್ತು. ಸೊ 2003-4ರ ಸಂದರ್ಭದಲ್ಲಿ. ಆದರೆ ಇತ್ತೀಚೆಗೆ ಏನಾಗಿದೆ, ಸೊ ಇದು ಜಾಸ್ತಿ ಆಗ್ತಿರೋದನ್ನ ಕಾಣ್ತೀರ. ಯಾಕಂದರೆ ರಿಸ್ಕ್ ಜಾಸ್ತಿ ಇದೆ ಅಂತಂದಾಗ ಅವಾಗ ಜಾಸ್ತಿಯಾಗಿ ಏನು ಮಾಡ್ತೀವಿ, ಕ್ಯಾಪಿಟಲನ್ನು ಹೊಂದೋದಕ್ಕೆ ಟ್ರೈ ಮಾಡ್ತೀರ. ಕ್ಯಾಪಿಟಲ್ ಅಡಿಕ್ವಸಿ ರೇಷಿಯೋ ಕೂಡ ಏನಾಗಿದೆ, ಜಾಸ್ತಿ ಆಗಿರೋದನ್ನ ನೋಡ್ತೀರ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ NPAಗಳು ಮತ್ತು CRAR ಮತ್ತು ROE ಅಥವಾ ROA ಇವುಗಳನ್ನು ಎರಡನ್ನು ಬಿಟ್ಬಿಡಿ. ಇದು ROE ಮತ್ತು ROA ನಮಗೆ ಬೇಡ. ಸೊ ಜಸ್ಟ್ GNPA ರೇಷಿಯೋ ಮತ್ತು CRARನ್ನು ನಾವೇನಾದರೂ ಅಬ್ಸರ್ವ್ ಮಾಡಿದ್ರೆ ಇಲ್ಲೇನು ಕಾಣುತ್ತೆ, ಸೊ ಇಲ್ಲಿ GNPA ರೇಷಿಯೋ ಕಡಿಮೆ ಆಗಿರೋದು ಕಾಣ್ತಾ ಇದೆ. ಆದರೆ CRAR ಏನಾಗಿದೆ, ಇದು ಜಾಸ್ತಿ ಆಗಿರೋದು ಕಾಣ್ತಾ ಇದೆ. ಈಗ ನಾವು ಆಲ್ರೆಡಿ ಇದನ್ನು ಗ್ರಾಫಿಕಲ್ ರಿಪ್ರೆಸೆಂಟೇಷನಲ್ಲಿ ನೋಡಿದ್ವಿ. ಸೊ ಇದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ, ಓವರಾಲ್ ಆಗಿ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಹಾಗಾದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ನೋಡೋದಕ್ಕೋದ್ರೆ ಏನಾಗಿದೆ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಕೂಡ GNPA ರೇಷಿಯೋ ಕಡಿಮೆ ಆಗಿದೆ. ಆದರೆ ಸೊ ಅಬ್ಸರ್ವ್ ಮಾಡಿ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳನ್ನು ಮತ್ತು ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಏನು ಕಾಣುತ್ತೆ, ಸೊ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕುಗಳು ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಂದರೆ ಸೊ ಇವರ ಒಂದು ಸೊ NPA ಏನಿಲ್ಲ ಇದು ಬಹಳ ಕಡಿಮೆ ಇದೆ. ಆದರೆ ನಮಗೇನು ಕಾಣುತ್ತೆ, ಸೊ ಅದಕ್ಕಿಂತ ಡಬಲ್ NPAಗಳು ಎಲ್ಲಿ ಕಾಣುತ್ತೆ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಕಾಣುತ್ತೆ. ಸೊ ಕಾರ್ಯಾಚರಣೆಯಲ್ಲಿ ಇಲ್ಲದಂಥ ಸ್ವತ್ತುಗಳು ನಮಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಜಾಸ್ತಿ ಕಾಣ್ತಾ ಇದೆ. ಸೊ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಆ ಕಾರಣಕ್ಕಾಗಿ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ. ಇನ್ನು CRAR ಅನ್ನು ನೋಡೋದಕ್ಕೋದ್ರೆ ಕ್ಯಾಪಿಟಲ್ ಟು ರಿಸ್ಕ್ ಅಸೆಟ್ ರೇಷಿಯೋವನ್ನು ನೋಡೋದಕ್ಕೋದ್ರೆ ಇಲ್ಲಿ ಕೂಡ ಏನು ನೋಡ್ತೀರಾ, ಜಾಸ್ತಿ ಆಗಿದೆ ನಿಜ. ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕನ್ನು ಕಂಪೇರ್ ಮಾಡಿದ್ರೆ CRAR ಜಾಸ್ತಿ ಇರೋದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ. ಸೊ ಆ ಕಾರಣಕ್ಕಾಗಿ ಇವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರೋ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಅಂತ ಹೇಳ್ಬೋದು. ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಏನು ಕೆಲಸ ಮಾಡ್ತಿದೆಯೋ ಇವರು ಏನು ಮಾಡ್ತಿದ್ದಾರೆ, ಸೊ ಇವರು ಜಾಸ್ತಿ ಬೆಟರ್ ಆಗಿ ಕೆಲಸ ಮಾಡೋದಕ್ಕೆ ಆಗ್ತಿಲ್ಲ. ಅಥವಾ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಿಗೆ ಅಥವಾ ರಿಲೇಟಿವ್ ಆಗಿ ಸೊ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳ ನಂತರದ ಸ್ಥಾನದಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಇರಿದೆ ಅಂತೇಳಿ ಗೊತ್ತಿರಬೇಕು. ಸೊ ಅದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳ ಬಗ್ಗೆ. ಸೊ ಇನ್ನುಳಿದಂತೆ ನೆಕ್ಸ್ಟ್ ಬರ್ತೀವಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತೇಳಿ ಕರಿತೀವಿ. ಅಥವಾ ಸೊ ಇದನ್ನೇ ಇನ್ನೊಂದು ಭಾಳ ಚಿಕ್ಕದಾದಂಥ ಹೆಸರಿನಲ್ಲಿ ಏನು ಮಾಡ್ತೀರಾ, ಬ್ಯಾಡ್ ಬ್ಯಾಂಕ್ ಅಂತೇಳಿ ಕರಿತೀರಾ. ಸೊ ಬ್ಯಾಡ್ ಬ್ಯಾಂಕ್ ಅಂತ ಏನು, ಬೇರೆ ಎಲ್ಲ ಬ್ಯಾಂಕ್ಗಳ ನಾನ್ ಪರ್ಫಾರ್ಮಿಂಗ್ ಅಸೆಟನ್ನು ಖರೀದಿ ಮಾಡುವಂಥ ಒಂದು ಫಂಡ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಏನು ಹೆಸರು ಕೊಟ್ಟಿದ್ದೀವಿ ಅಂತಂದರೆ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತೇಳಿ ಕೊಟ್ಟಿದ್ದೀವಿ. ಸೊ ಇದಕ್ಕೆ ಏನು ಮಾಡುತ್ತೆ, ಬೇರೆ ಬೇರೆ ಬ್ಯಾಂಕ್ಗಳ ಮೂಲಕ ಫಂಡ್ ಬರುತ್ತೆ. ಆ ಫಂಡನ್ನು ಯೂಸ್ ಮಾಡಿಕೊಂಡು ಬ್ಯಾಂಕ್ ಏನು ಮಾಡುತ್ತೆ, ಸೊ ಬೇರೆ ಬೇರೆ ಸೊ ಬ್ಯಾಂಕುಗಳ NPAಯನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸನ್ನು ಸೊ ಖರೀದಿ ಮಾಡುತ್ತೆ. ಸೊ ಈ ರೀತಿಯಾಗಿ ನಾನ್ ಪರ್ಫಾರ್ಮಿಂಗ್ ಅಸೆಟನ್ನು ಖರೀದಿ ಮಾಡೋದ್ರಿಂದ ಏನಾಗುತ್ತೆ, ಸೊ ಬ್ಯಾಂಕುಗಳ ಸಿಸ್ಟಮ್ ಕ್ಲೀನ್ ಆಗುತ್ತೆ ಅಥವಾ ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟ್ ಭಾಳ ಕ್ಲೀನ್ ಆಗುತ್ತೆ. ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟ್ ಹೆಲ್ದಿಯಾಗಿ ಕಾಣುತ್ತೆ. ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟ್ ಹೆಲ್ದಿಯಾಗಿ ಕಂಡಾಗ ಬ್ಯಾಂಕುಗಳು ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನೋ ಕಾರಣಕ್ಕಾಗಿ ಜಾಸ್ತಿ ಜನ ಡೆಪಾಸಿಟನ್ನು ಇಡ್ತಾರೆ. ಸೊ ಆ ಕಾರಣಕ್ಕಾಗಿ ಇದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಅದನ್ನು ಇಲ್ಲಿ ನೋಡ್ಬೋದು ನೀವು. ಸೊ ಬಜೆಟ್ನಲ್ಲಿ 2021-22ರ ಬಜೆಟ್ನಲ್ಲಿ ಯಾವ ರೀತಿ ಇದನ್ನು ಅನೌನ್ಸ್ ಮಾಡಿದ್ರು ಅಂತಂದರೆ, ದ ಹೈ ಲೆವೆಲ್ ಆಫ್ ಪ್ರೊವಿಷನಿಂಗ್ ಬೈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಫ್ ದೇರ್ ಸ್ಟ್ರೆಸ್ಡ್ ಅಸೆಟ್ಸ್ ಕಾಲ್ಸ್ ಫಾರ್ ಮೆಷರ್ಸ್ ಟು ಕ್ಲೀನ್ ಅಪ್ ದ ಬ್ಯಾಂಕ್ ಬುಕ್ಸ್. ಸೊ ಇಲ್ಲಿ ಎಕ್ಸಾಕ್ಟಾಗಿ ಪೂರ್ತಿಯಾಗಿ ಎಲ್ಲವನ್ನ ರಿಕವರಿ ಮಾಡ್ತಾ ಇಲ್ಲ, ಅದರ ಬದಲಾಗಿ ಏನು ಮಾಡ್ತಿದ್ರ, ಎಲ್ಲ ಬ್ಯಾಂಕುಗಳ ಪುಸ್ತಕಗಳನ್ನು, ಬ್ಯಾಂಕುಗಳ ಬ್ಯಾಲೆನ್ಸ್ ಶೀಟನ್ನು ಸೊ ಕ್ಲೀನ್ ಮಾಡ್ತಾ ಇದ್ರು. ಅಲ್ಲಿ ಯಾವುದೇ ರೀತಿಯ NPA ಇಲ್ಲದೇ ಇರೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಈ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿಯನ್ನು ಸ್ಥಾಪನೆ ಮಾಡ್ತೀವಿ. ಹಾಗೇನು ಇದರ ಜೊತೆಯಲ್ಲಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಕೂಡ ಇದೆ. ಅದನ್ನೇ ನಾವೇನು ಕರಿತೀವಿ, ಓವರಾಲ್ ಆಗಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅಂತೇಳಿ ಕರಿತೀವಿ, ಅಥವಾ ಬ್ಯಾಡ್ ಬ್ಯಾಂಕ್ ಅಂತೇಳಿ ಜನರಲ್ ಆಗಿ ಕೂಡ ಕರಿತೀವಿ. ಸೊ ಇದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು.
ಸೊ ಅದೇ ರೀತಿಯಲ್ಲಿ ಮತ್ತೊಂದು ಎಂಟಿಟಿ ಕೂಡ ಇದೆ, ನಾರ್ಮಲ್ ಆಗಿ ಜಾಸ್ತಿಯಾಗಿ ಮಾತಾಡದಿರುವಂಥದ್ದು, ಅದನ್ನ ಏನು ಕರಿತೀವಿ, ಇಂಡಿಯಾ ಡೆಪ್ಟ್ ರೆಸೊಲ್ಯೂಷನ್ ಕಂಪನಿ ಲಿಮಿಟೆಡ್ ಅಥವಾ IDRCL. ಸೊ ಅದು ಕೂಡ ಇದರ ಜೊತೆಯಲ್ಲಿ ಇರುವಂಥದ್ದು, ಎರಡು ಕೂಡ ಒಟ್ಟಿಗೆ ಇರುವಂಥದ್ದು. ಸೊ ಇದನ್ನು ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ NARCLನ ಬಗ್ಗೆ ಭಾಳಷ್ಟು ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಇದನ್ನು ಬೇಕಾದರೆ ಸೊ ಇಂಟ್ರೆಸ್ಟ್ ಇದೆ ಅಂತಂದರೆ ಇದನ್ನು ಓದ್ಬೋದು. ಸೊ ಅಗೇನ್ ನಾನು ಇದನ್ನು ನಿಮ್ಗೆ ಏನು ಮಾಡ್ತೀನಿ, PPTಯನ್ನು ಗ್ರೂಪಲ್ಲಿ, ಟೆಲಿಗ್ರಾಮ್ ಗ್ರೂಪಲ್ಲಿ, ಟೆಲಿಗ್ರಾಮ್ ಚಾನಲಲ್ಲಿ ಅದನ್ನು ಶೇರ್ ಮಾಡ್ತೀನಿ, ಅದನ್ನು ಯುಟಿಲೈಸ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ವೇಟೆಡ್ ಎವರೇಜ್ ಲೆಂಡಿಂಗ್ ರೇಟ್ಸನ್ನು ಚೆಕ್ ಮಾಡ್ತಿದ್ರು. ಇದು ಎಲ್ಲಿ ಚೆಕ್ ಮಾಡ್ತಿದ್ವಿ ಅಂತಂದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ನೋಡ್ತಿದ್ರು. ಸೊ ಹಾಗಾದರೆ ಲೆಂಡಿಂಗ್ ರೇಟ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಓಕೆ, ಸೊ ಮೊದಲಿರುವಂಥ ಔಟ್ಸ್ಟ್ಯಾಂಡಿಂಗ್ ಆದಂಥ ಒಂದು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ಲೋನ್ ನಮ್ಮ ಅಕೌಂಟ್ಗಾಗಿರ್ಬೋದು, ಅಥವಾ ಅದೇ ರೀತಿಯಲ್ಲಿ ಮತ್ತೊಂದು ಯಾವುದಕ್ಕೆ ಅಂತಂದರೆ ಫ್ರೆಶ್ ಆಗಿ ಕೊಡುವಂಥ ಲೋನ್ಗಾಗಿರ್ಬೋದು. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಏನು ನೋಡ್ಬೋದು ಅಂತಂದರೆ ಇಂಟ್ರೆಸ್ಟ್ ರೇಟ್ ಏನಿದೆಯಲ್ಲ ಇದು ಡಿಕ್ರೀಸ್ ಆಗ್ತಿರುವಂಥ ಟ್ರೆಂಡನ್ನು ನೋಡ್ಬೋದು. ಓಕೆ, ಬ್ಯಾಂಕ್ಗಳು ಏನು ಸಾಲವನ್ನು ಕೊಡ್ತಿತ್ತೋ ಅದರ ಮೇಲೆ ಏನು ಬಡ್ಡಿಯನ್ನು ತಗೋತಿತ್ತೋ ಅದು ಆ ರೇಟ್ ಏನಿದೆ ಅದು ಕಡಿಮೆ ಆಗ್ತಿರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ರೆಪೋ ದರದ ಮೂಲಕ ಅಥವಾ ಡೆಪಾಸಿಟ್ ಮತ್ತು ಲೆಂಡಿಂಗ್ನ ಮೂಲಕ ಸೊ ಇದು ಎರಡರಲ್ಲಿ ಯಾವ ರೀತಿಯ ಮನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಆಗ್ತಾ ಇದೆ ಅಂತೇಳಿ ಚೆಕ್ ಮಾಡ್ತಿದ್ರು. ಏನಿದು ಟ್ರಾನ್ಸ್ಮಿಷನ್ ಅಥವಾ ಮನಿಟರಿ ಪಾಲಿಸಿ ಟ್ರಾನ್ಸ್ಮಿಷನ್ ಅಂತಂದಾಗ ನಾರ್ಮಲ್ ಆಗಿ ಏನು ನಾವು ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ರೆಪೋ ದರವನ್ನು ನಾನೇನಾದರೂ ಬದಲಾವಣೆ ಮಾಡಿದ್ರೆ, ಅಥವಾ ರೆಪೋ ದರವನ್ನು RBI ಏನಾದರೂ ಬದಲಾವಣೆ ಮಾಡಿದ್ರೆ, ಅಥವಾ ರೆಪೋ ದರವನ್ನು ಸೊ ಪರ್ಟಿಕ್ಯುಲರ್ ಆಗಿ ಹೇಳೋದಕ್ಕೋದ್ರೆ ಮನಿಟರಿ ಪಾಲಿಸಿ ಕಮಿಟಿ ಏನಾದರೂ ಬದಲಾವಣೆ ಮಾಡಿದ್ರೆ ಅದು ಯಾವ ರೀತಿಯಲ್ಲಿ ಬ್ಯಾಂಕುಗಳು ಕೊಡ್ತಾ ಇರುವಂಥ ಡೆಪಾಸಿಟ್ನ ರೇಟನ್ನು ಅಥವಾ ಬ್ಯಾಂಕುಗಳು ಕೊಡ್ತಾ ಇರುವಂಥ ಲೋನ್ನ ಮೇಲೆ ಸೊ ತಗೊಳ್ಳುವಂಥ ಬಡ್ಡಿ ದರವನ್ನು ಚೇಂಜಸ್ ಮಾಡುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಇದನ್ನು ನಾವೇನಾದರೂ ನೋಡೋದಕ್ಕೋದ್ರೆ ಎಷ್ಟು ರೆಪೋ ದರದಲ್ಲಿ ಬದಲಾವಣೆ ಆಯಿತು ಅಂತ ಕೇಳಿದ್ರೆ ಸೊ ಹತ್ರ 250 ಬೇಸಿಸ್ ಪಾಯಿಂಟ್ಗಳನ್ನು ಚೇಂಜ್ ಮಾಡಿದ್ರು, ಅಥವಾ 2.5% ಚೇಂಜ್ ಮಾಡಿದ್ವಿ. ಓಕೆ, ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನೀವು ನೋಡೋದಕ್ಕೋದ್ರೆ ಏನು ಮಾಡ್ತೀರಾ, ಹಾಗಾದರೆ ಡೆಪಾಸಿಟ್ನ ರೇಟಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂತ ಕೇಳಿದ್ರೆ ಸೊ -213, ಅಂದರೆ ಡೆಪಾಸಿಟ್ಗೆ ಸೊ ಏನು ಬಡ್ಡಿಯನ್ನು ಕೊಡ್ತಾ ಇದ್ರು ಅದರಲ್ಲಿ ಎಷ್ಟು ಕಡಿಮೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಲೆಂಡಿಂಗ್ ರೇಟ್ ಅಂದರೆ ಲೋನನ್ನು ಏನು ಕೊಡ್ತಾ ಇದ್ದಾರೆ ಆ ಲೋನ್ನ ಮೇಲೆ ಎಷ್ಟು ದುಡ್ಡನ್ನು ಚಾರ್ಜ್ ಮಾಡ್ತಿದ್ದಾರೆ ಅಥವಾ ಬಡ್ಡಿಯನ್ನು ತಗೋತಿದ್ದಾರೆ ಅದರಲ್ಲಿ ಆದಂಥ ಬದಲಾವಣೆಯನ್ನು ನೋಡ್ತಾರೆ. ಸೊ ಇಲ್ಲಿ ಏನನ್ನು ಅಬ್ಸರ್ವ್ ಮಾಡ್ಬೋದು, ರೆಪೋ ದರದಲ್ಲಿ ಎಷ್ಟು ಬದಲಾವಣೆ ಆಗಿತ್ತು ಅದು ನಮಗೇನಾಗುತ್ತೆ ಇಮಿಡಿಯೇಟ್ಲಿ ಟರ್ಮ್ ಡೆಪಾಸಿಟ್ ರೇಟ್ಗಳಲ್ಲಿ ಕಾಣುತ್ತೆ, ಇದು ಡೈರೆಕ್ಟಾಗಿ ಕಾಣುತ್ತೆ. ಆದರೆ ಅಷ್ಟರ ಮಟ್ಟಿಗೆ ಲೆಂಡಿಂಗ್ ರೇಟ್ಸಲ್ಲಿ ಕಾಣೋದು ನೋಡಿ 250 ಬೇಸಿಸ್ ಪಾಯಿಂಟ್ ಕಡಿಮೆ ಆಗಿದೆ, ಆದರೆ ಇಲ್ಲಿ ಏನಾಗಿದೆ ಬರೀ 155 ಬೇಸಿಸ್ ಪಾಯಿಂಟ್ ಮಾತ್ರ ಕಡಿಮೆ ಆಗಿದೆ, ಅಥವಾ ಹೈಯೆಸ್ಟ್ ಆಗಿ ನೀವು ನೋಡ್ಬೋದು 200 ಅಷ್ಟೇ ಕಡಿಮೆ ಆಗಿದೆ. ಓಕೆ, ಸೊ 250 ಬದಲಾವಣೆ ಎಲ್ಲಾಗಿರೋದು ರೆಪೋ ದರದಲ್ಲಿ, ಅದರ ಜೊತೆಯಲ್ಲಿ ಸೊ ಇದು ಜನರಿಗೆ ಯಾವ ರೀತಿಯಲ್ಲಿ ಅಥವಾ ಕನ್ಸ್ಯೂಮರ್ಗೆ ಅಥವಾ ಇಲ್ಲಿ ನಾವೇನು ನೋಡ್ಬೋದು ಡೆಪಾಸಿಟರ್ ಮತ್ತು ಸೊ ಅದೇ ರೀತಿಯಲ್ಲಿ ಕ್ರೆಡಿಟರ್ಗೆ ಸೊ ಯಾವ ರೀತಿಯಲ್ಲಿ ಚೇಂಜಸ್ ಆಗಿದೆ. ಸೊ ಅದೇ ರೀತಿಯಲ್ಲಿ ಏನಾದರೂ ಸೊ ಈ ಒಂದು ರೆಪೋ ದರದಲ್ಲಿ ಆದಂಥ ಬದಲಾವಣೆ ಅವರಿಗೆ ಬೆನಿಫಿಟ್ಸ್ ಆಗಿದೆಯಾ ಅಂತೇಳಿ ನೋಡೋದಕ್ಕೋದ್ರೆ ಅಷ್ಟು ಜಾಸ್ತಿಯಾಗಿ ಏನಾಗಿಲ್ಲ, ಟ್ರಾನ್ಸ್ಮಿಷನ್ ಆಗಿಲ್ಲ ಅನ್ನೋದನ್ನ ಹೇಳ್ತೇವೆ. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಬ್ಯಾಂಕ್ ಗ್ರೂಪ್ಗಳನ್ನು ನೋಡ್ತಾ ಇದ್ದಾರೆ. ಬ್ಯಾಂಕ್ ಗ್ರೂಪ್ಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ ಗ್ರೂಪ್ಗಳಲ್ಲಿ ಯಾವ ರೀತಿಯಲ್ಲಿ ಇದು ಬದಲಾವಣೆ ಆಗಿದೆ. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ಈ ರೀತಿಯಾಗಿ ಏನಾಗಿದೆ ಸೊ ಬದಲಾವಣೆ ಆಗಿರೋದು ಕಾಣುತ್ತೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ. ಓಕೆ, ಸೊ ಆದರೆ ನೀವೇನಾದರೂ ನೋಡಿರಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳು ಇವು ಅಷ್ಟು ಜಾಸ್ತಿಯಾಗಿ ಬಿಟ್ಟುಕೊಟ್ಟಿಲ್ಲ. ಸೊ ಇವುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಬದಲಾವಣೆ ಆಗಿರೋದು. ಸೊ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕಲ್ಲಿ ಓವರ್ ಆಲ್ ಆಗಿ ನೀವು ನೋಡೋದಕ್ಕೋದ್ರೆ ಸೊ ಎರಡನ್ನು ಸೇರಿಸಿ ನೀವು ನೋಡೋದಕ್ಕೋದ್ರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ. ಆದರೆ ಸೊ ಎಷ್ಟು ಪ್ರಮಾಣ ಅಂತಂದರೆ 250 ಬೇಸಿಸ್ ಪಾಯಿಂಟ್ ರೆಪೋ ದರದಲ್ಲಿ ಆದ ಬದಲಾವಣೆಗೆ ಸೊ ಇಲ್ಲಿರೋದಂಗಿಲ್ಲ, ಎಲ್ಲ 250ಕ್ಕಿಂತ ಕಡಿಮೆನೇ ಇದೆ ಬದಲಾವಣೆ, ಅಂದರೆ ಬಹಳ ಕಡಿಮೆ ಟ್ರಾನ್ಸ್ಮಿಷನ್ ಆಗ್ತಾ ಇದೆ. ಸೊ ನೆಕ್ಸ್ಟು ಡೆಪಾಸಿಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಅಥವಾ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಏನಿಲ್ಲ ಸೊ ಅವರು ಕೂಡ ಒಂದಿಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡಲಾಯ್ತಾರೆ. ಸೊ ಈ ಅಮೆಂಡ್ಮೆಂಟ್ಗಳ ಆಧಾರದ ಮೇಲೆ ಕೆಲವೊಂದು ಚೇಂಜಸ್ಗಳನ್ನು ನಾವು ಅಬ್ಸರ್ವ್ ಮಾಡೋಣ. ಆದರೆ ಇಲ್ಲಿ DICGC ಅನ್ನು ನೀವು ನೋಡೋದಕ್ಕೋದ್ರೆ ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1962ರಲ್ಲಿ ಸ್ಟಾರ್ಟ್ ಆಯಿತು. ಯಾವ ಒಂದು ಕಾಯ್ದೆಯ ಮೂಲಕ ಅಂದರೆ ಸೊ DICGC ಆ್ಯಕ್ಟ್ 1961 1961 ಸೊ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆ್ಯಕ್ಟ್ನ ಮೂಲಕ ಸ್ಟಾರ್ಟ್ ಆಯಿತು. ಇದರ ಕೆಲಸ ಏನು ಅಂತಂದರೆ ಯಾರು ನೀವು ಬ್ಯಾಂಕಲ್ಲಿ ಸೊ ಡೆಪಾಸಿಟನ್ನು ಇಟ್ಟಿದ್ದೀರಾ ಅಂತಂದರೆ ಆ ಡೆಪಾಸಿಟ್ಗೂ ಕೂಡ ಒಂದಿಷ್ಟು ರಿಸ್ಕ್ ಇರುತ್ತೆ. ಆ ರಿಸ್ಕ್ಗೆ ಇನ್ಶೂರೆನ್ಸನ್ನು ತಂದುಕೊಡುವಂಥದ್ದು. ಸೊ ಅದನ್ನೇ ನಾವಿಲ್ಲಿ ನೋಡ್ಬೋದು. ಸೊ ಇವರೇನು ಮಾಡ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಲಿಕ್ವಿಡೇಷನ್ ಅಥವಾ ಸೇಲ್ ಆಫ್ ಆಲ್ ಅಸೆಟ್ಸ್ ಆನ್ ಕ್ಲೋಸಿಂಗ್ ಡೌನ್ ದ ಬ್ಯಾಂಕ್ ಆಗಿರ್ಬೋದು, ಅದೇ ರೀತಿಯಲ್ಲಿ ರೀಕನ್ಸ್ಟ್ರಕ್ಷನ್ ಆರ್ ಎನಿ ಅದರ್ ಅರೇಂಜ್ಮೆಂಟ್ ಅಂಡರ್ ಅ ಸ್ಕೀಮ್ ಆಗಿರ್ಬೋದು, ಅಥವಾ ಮರ್ಜರ್ ಆರ್ ಅಕ್ವಿಷನ್ ಬೈ ಅನದರ್ ಬ್ಯಾಂಕ್ ಆಗಿರ್ಬೋದು. ಈ ಎಲ್ಲ ಸಂದರ್ಭದಲ್ಲಿ ಡೆಪಾಸಿಟನ್ನು ಯಾರು ಇಟ್ಟಿದ್ದಾರೋ ಅವರಿಗೆ ನಾವೇನು ಮಾಡಬೇಕಾಗುತ್ತೆ, ಡೆಪಾಸಿಟನ್ನು ವಾಪಸ್ ಕೊಡಬೇಕಾಗುತ್ತೆ.
ಬ್ಯಾಂಕುಗಳ ಹತ್ರದಲ್ಲಿ ಅದನ್ನ ಕೊಡೋದಕ್ಕೆ ಆಗಲ್ಲ ಅಂತಂದಾಗ ಬ್ಯಾಂಕುಗಳು ಅದಕ್ಕಾಗಿ ಏನು ಇನ್ಸೂರೆನ್ಸ್ ತಗೊಂಡಿದ್ದಲ್ವ ಡಿ ಐ ಸಿ ಜಿ ಸಿಯಲ್ಲಿ, ಸೊ ಡಿ ಐ ಸಿ ಜಿ ಸಿ ಒಂದು ಸೊ ಡೆಪಾಸಿಟ್ಗೆ ಸೊ ಆ ಡೆಪಾಸಿಟನ್ನು ವಾಪಸ್ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಸೊ ಅದನ್ನು ಡೆಪಾಸಿಟ್ ಇನ್ಸೂರೆನ್ಸ್ ಅಂತೇಳಿ ಕರಿತಿದ್ರು. ಸೊ ಏನು ಇಲ್ಲಿ ಏನು ಮಾಡ್ತೀರಾ, ಇದು ಡಿ ಐ ಸಿ ಜಿ ಸಿ ಹಲವಾರು ಬೇರೆ ಬೇರೆ ಸೊ ಇದನ್ನು ಕೂಡ ಕವರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಪೇಮೆಂಟ್ಸ್ ಬ್ಯಾಂಕ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಗಳಾಗಿರ್ಬೋದು, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿರ್ಬೋದು, ಆರ್ ಆರ್ ಬಿಗಳಾಗಿರ್ಬೋದು, ಫಾರಿನ್ ಬ್ಯಾಂಕ್ಸ್ಗಳಾಗಿರ್ಬೋದು, ಇವೆಲ್ಲವುಗಳನ್ನ ಕವರ್ ಮಾಡುತ್ತೆ. ಆದರೆ ಒಂದು ಬ್ಯಾಂಕನ್ನು ಅಥವಾ ಯಾವುದೋ ಒಂದು ಕಂಪನಿಯನ್ನು ಇದು ಸೊ ಕವರ್ ಮಾಡಲ್ಲ ಅಂತ ಕೇಳಿದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳಿದ್ದು ಅವು ಏನಾದರೂ ಈ ಥರ ಡೆಪಾಸಿಟನ್ನು ಸ್ವೀಕಾರ ಮಾಡಿದರೆ ಅವುಗಳನ್ನು ಕವರ್ ಮಾಡಲ್ಲ, NBFCಯನ್ನು ಕವರ್ ಮಾಡಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಇಲ್ಲಿ ನಾವು ಮತ್ತೊಂದು ಏನು ಚೇಂಜಸನ್ನು ಕಾಣ್ತಿದ್ದೀವಿ ಅಂತಂದರೆ, ಸೊ ಇದರಲ್ಲಿ ನಾವೇನು ಮಾಡಿದ್ವಿ, 1961 ಸಂದರ್ಭದಲ್ಲಿ ಡಿ ಐ ಸಿ ಜಿ ಸಿ ಸ್ಥಾಪನೆ ಆದಾಗ ಎಷ್ಟು ಡೆಪಾಸಿಟ್ನ ತನಕದ ಕವರೇಜನ್ನು ಕೊಡ್ತಿದ್ವಿ ಅಂದರೆ 1500 ರೂಪಾಯಿನ ತನಕದ ಡೆಪಾಸಿಟ್ಗೆ ಕವರೇಜನ್ನು ಕೊಡ್ತಿದ್ವಿ. ಸೊ 1993 ಇದನ್ನು 1 ಲಕ್ಷಕ್ಕೆ ಏರಿಸಿದ್ರು. ಅದ ನಂತರದಲ್ಲಿ 2020 ತನಕ 1 ಲಕ್ಷನೇ ಇತ್ತು. ಸೊ ಈಗ ಏನು ಮಾಡಿದ್ವಿ, ಸೊ ಯೂನಿಯನ್ ಬಜೆಟ್ನಲ್ಲಿ ಸೊ ಇದರಲ್ಲಿ ಚೇಂಜಸನ್ನು ಮಾಡಿಕೊಂಡು ಸೊ ಇದನ್ನು ಏನು ಮಾಡಿದ್ವಿ, ಡಿ ಐ ಸಿ ಜಿ ಸಿಯ ಅಂಡರಲ್ಲಿ 1 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆಯನ್ನು ಮಾಡ್ಕೊಳ್ತೀವಿ. ಸೊ ಇನ್ಶೂರೆನ್ಸ್ ಕವರೇಜನ್ನು. ಸೊ ಈಗ ಏನಾಗುತ್ತೆ, ಸೊ ಈಗ ನೀವೇನಾದರೂ ಒಂದು ಪರ್ಟಿಕ್ಯುಲರ್ ಆದಂಥ ಬ್ಯಾಂಕ್ ಅಕೌಂಟನ್ನು ಹೊಂದಿದ್ದು, ಆ ಬ್ಯಾಂಕ್ ಅಕೌಂಟ್ನಲ್ಲಿ 5 ಲಕ್ಷದ ತನಕ ಡೆಪಾಸಿಟನ್ನು ಹೊಂದಿದ್ರೆ, ಸೊ ಆ ಡೆಪಾಸಿಟನ್ನು ಬ್ಯಾಂಕು ದಿವಾಳಿ ಆದಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು, ಡಿ ಐ ಸಿ ಜಿ ಸಿಯಿಂದ ಇಮಿಡಿಯೇಟಾಗಿ ಕ್ಲೇಮ್ ಮಾಡ್ಬೋದು. ಹಾಗೇನು ಅಲ್ಲಿಯೂ ಕೂಡ ನಿಮ್ಗೆ ಏನಿರುತ್ತೆ, ಬೇರೆ ಬೇರೆ ಸ್ಟೆಪ್ಸ್ಗಳು ಇರುತ್ತೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ 90 ದಿನಗಳ ಒಳಗಡೆ ಇದನ್ನು ಈ ಥರ ನಿಮಗೆ ದುಡ್ಡನ್ನು ವಾಪಸ್ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ನಮಗೆ ಡಿ ಐ ಸಿ ಜಿ ಸಿಯಲ್ಲಿ ರೀಸೆಂಟಾಗಿ ಆದಂಥ ಬದಲಾವಣೆ ಅಂತೇಳಿ ನೋಡ್ಬೋದು. ಸೊ ನೆಕ್ಸ್ಟ್ ಮತ್ತೇನು ನೋಡ್ಬೋದು ಅಂತ ಕೇಳಿದ್ರೆ, ಸೊ ಯೂನಿಯನ್ ಬಜೆಟ್ 2020-21 ಸಂದರ್ಭದಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ಗಳನ್ನ ಮಾಡಿದ್ವಿ. ಅದು ಕೂಡ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ಸೊ ಇದನ್ನೇ ನೋಡ್ತೀವಿ. ಸೊ ಇಲ್ಲಿ ಕೆಲವೊಂದು ಅಮೆಂಡ್ಮೆಂಟ್ ಆ್ಯಕ್ಟನ್ನು ಪಾಸ್ ಮಾಡಿದ್ರು ಅಥವಾ ಅಮೆಂಡ್ಮೆಂಟನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸೊ ಈ ಡಿ ಐ ಸಿ ಜಿ ಸಿ ಅಮೆಂಡ್ಮೆಂಟನ್ನು ನೀವು ನೋಡೋದ್ರೆ ಇಲ್ಲಿ ಏನು ನೋಡ್ಬೋದು, ಸೊ ಕೆಲವೊಂದು ಕೀ ಫೀಚರ್ಸ್ಗಳನ್ನು ನೋಡಿ 2021 ಮಾಡಿರುವಂಥ ಅಮೆಂಡ್ಮೆಂಟನ್ನು ನೋಡೋದ್ರೆ, ಸೊ ಇದರಲ್ಲಿ ಓಕೆ, ಸೊ ಇಲ್ಲಿ ನೋಡಿ ಅಮೆಂಡ್ಮೆಂಟ್ ಆ್ಯಕ್ಟ್ನ ಹೆಸರನ್ನು ಕೂಡ ನೆನಪಿಟ್ಕೊಳ್ಬೋದು. ಈ ಸೊ ಡೆಪಾಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 2021. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕೀ ಫೀಚರ್ಸ್ಗಳನ್ನ ನೋಡ್ಬೋದು. ಸೊ ಒಂದೇನು ಮಾಡಿದರೆ, ಇಂಟ್ರಿಮ್ ಪೇಮೆಂಟ್ಸನ್ನು ಸೊ ಆಫರ್ ಮಾಡ್ಬೋದು. ಇಂಟ್ರಿಮ್ ಪೇಮೆಂಟ್ಸ್ ಅಂದ್ರೇನು, ಸೊ ಪೂರ್ತಿಯಾಗಿ ಒಂದೇ ಸಲ ಎಲ್ಲ ದುಡ್ಡನ್ನು ಇನ್ಶೂರೆನ್ಸ್ ಕೊಡ್ತೀವಿ ಅಂತೇಳಿ ಡೆಪಾಸಿಟ್ನ ಎಲ್ಲ ದುಡ್ಡನ್ನು ಸೊ ಕೊಡೋದಕ್ಕೆ ಆಗಲ್ಲ ಡಿ ಐ ಸಿ ಜಿ ಸಿಗೆ ಅಂದರೆ ಅವ್ರೇನು ಮಾಡ್ಬೋದು, ಇಂಟ್ರಿಮ್ ಆಗಿ ಕೂಡ ಸೊ ಪೇಮೆಂಟನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ಸೊ ಟೋಟಲ್ ಆಗಿ ಓವರಾಲ್ ಆಗಿ ಇದು ಪೂರ್ತಿ ದುಡ್ಡನ್ನು ಜನರಿಗೆ ತಲುಪಿಸೋದಕ್ಕೆ ಅಥವಾ ಅವರ ಡೆಪಾಸಿಟನ್ನು ವಾಪಸ್ ಜನರಿಗೆ ಕೊಡೋದಕ್ಕೆ ಎಷ್ಟು ಟೈಮ್ ತಗೊಳ್ಬೋದು ಅಂದರೆ ಮ್ಯಾಕ್ಸಿಮಮ್ 90 ದಿನಗಳ ತನಕ ಟೈಮ್ ತಗೊಳ್ಬೋದು. ಸೊ ಇದು ಮ್ಯಾಕ್ಸಿಮಮ್, ಅದರ ಒಳಗಡೆ ಎಲ್ಲ ರೀತಿಯಲ್ಲಿ ಏನಾಗಬೇಕು, ಸೊ ಡೆಪಾಸಿಟ್ರಿಗೆ ಕೊಡುವಂಥ ದುಡ್ಡನ್ನು ಕೊಡಬೇಕು. ಆದರೆ ಸೊ ಮ್ಯಾಕ್ಸಿಮಮ್ 90 ದಿನಗಳ ತನಕ ತಗೋಬೋದು ಇಂಟ್ರಿಮ್ ಪೇಮೆಂಟ್ಸ್ಗೆ ಕೂಡ. ಸೊ ಅದನ್ನು ಬಿಟ್ಟು ಮತ್ತೇನು ಮಾಡ್ತಾರೆ, ರೀಪೇಮೆಂಟ್ ಬೈ ಬ್ಯಾಂಕ್ಸ್ ಟು ಡಿ ಐ ಸಿ ಜಿ ಸಿ. ಡಿ ಐ ಸಿ ಜಿ ಸಿಗೆ ಬ್ಯಾಂಕ್ಗಳು ಇದನ್ನು ರೀಪೇಮೆಂಟ್ ಏನು ಮಾಡಬೇಕಲ್ವ ಅದನ್ನು ಏನು ಮಾಡ್ಬೋದು, ಸೊ ಅದಕ್ಕೆ ಸೊ ಡಿಫರ್ಮೆಂಟ್ ಆಫ್ ರೀಪೇಮೆಂಟ್ಸ್ ಅಂದರೆ ಟೈಮ್ ತಗೊಂಡು ಕೂಡ ಅವ್ರು ಏನು ಮಾಡ್ಬೋದು, ಇದನ್ನು ವಾಪಸ್ ಕೊಡ್ಬೋದು ಬ್ಯಾಂಕ್ಗಳು ಡಿ ಐ ಸಿ ಜಿ ಸಿಗಳು. ಅದೇ ರೀತಿಯಲ್ಲಿ ಸೊ ಟೈಮ್ಲಿ ರೀಪೇಮೆಂಟ್ ಬೈ ದ ಬ್ಯಾಂಕ್ ಟು ಡಿ ಐ ಸಿ ಜಿ ಸಿ. ಓಕೆ, ಸೊ ಇದನ್ನು ಕೂಡ ಮಾಡ್ಬೋದು. ಹಾಗೇನು ಇಲ್ಲೇನು ಏನು ಪ್ರಿನ್ಸಿಪಲ್ ಅಮೌಂಟನ್ನು ನೀವು ಕೊಟ್ಟಿದ್ದೀರೋ ಅದನ್ನು ಸೊ ಕೊಡೋದಕ್ಕೆ ಟ್ರೈ ಮಾಡ್ತಿರೋದು. ಅದೇ ರೀತಿಯಲ್ಲಿ ಸೊ ನೋ ಸೀಲಿಂಗ್ ಆನ್ ಪ್ರೀಮಿಯಮ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಥವಾ ಇಲ್ಲಿ ನೀವೇನು ನೋಡ್ಬೋದು, ಸೊ 15 ಪೈಸೆ ಆನ್ ಪ್ರೀಮಿಯಮ್ ಏನು ಮೊದಲು ಸೀಲಿಂಗನ್ನು ಕೊಟ್ಟಿದ್ರು, ಈ ಸೀಲಿಂಗನ್ನು ಈಗ ತೆಗೆದುಹಾಕಿದ್ದಾರೆ. ಸೊ ಇಲ್ಲೇನಾಗುತ್ತೆ, ಡೆಪಾಸಿಟ್ ಒಂದಿಷ್ಟು ಇದೆ ಅಂತಂದಾಗ ಆ ಡೆಪಾಸಿಟನ್ನು ಸೊ ಆ ಡೆಪಾಸಿಟ್ನ ಮೇಲೆ ಒಂದಿಷ್ಟು ಇನ್ಶೂರೆನ್ಸ್ನ ಪ್ರೀಮಿಯಮನ್ನು ಬ್ಯಾಂಕ್ ಕಟ್ಟಬೇಕಿತ್ತು. ಸೊ ಮೊದಲು ಇದ್ದಂಥ ಆ ಥರದ ಸೀಲಿಂಗ್ ಏನಿತ್ತು 15 ಪೈಸೆ ಸೊ ಪ್ರೀಮಿಯಮ್ಗೆ ಇದ್ದಂಥ ಒಂದು ಸೀಲಿಂಗ್ ಏನಿತ್ತು ಅದನ್ನು ಈಗ ತೆಗೆದುಹಾಕಿದ್ದಾರೆ. ಸೊ ಈಗೇನು ಅವಶ್ಯಕತೆ ಇಲ್ಲ. ಸೊ ಈಗ ನೆಕ್ಸ್ಟ್ ಸೀಲಿಂಗ್ ಏನಾದರೂ ಬೇಕು ಅಂತಂದರೆ ಈಗ ಸದ್ಯದಲ್ಲಿ ತೆಗೆದುಹಾಕಲಾಗಿದೆ. ಸೊ ಈ ಪಾಸಿಬಲ್ ಮುಂದೆ ಯಾವಾಗಾದರೂ ಈ ಪ್ರೀಮಿಯಮನ್ನು ತಗೊಬರ್ಬೇಕು ಅಂತಂದರೆ ಆವಾಗ ಏನು ಮಾಡ್ಬೋದು, ಸೊ ಡಿ ಐ ಸಿ ಜಿ ಸಿ ಅದನ್ನು ನೋಟಿಫೈ ಮಾಡ್ಬೋದು. ಸೊ ಅದೇ ರೀತಿಯಲ್ಲಿ ಆರ್ ಬಿ ಐ ಅದನ್ನು ಅಪ್ರೂವಲ್ ಮಾಡಬೇಕು. ಸೊ ಇದು ಡಿ ಐ ಸಿ ಜಿ ಸಿಗೆ ರೀಸೆಂಟಾಗಿ ತಿದ್ದುಪಡಿ ಅಮೆಂಡ್ಮೆಂಟ್ ಏನನ್ನ ತಂದಿದ್ದಾರೆ ಅಂತ. ಅದೇ ರೀತಿಯಲ್ಲಿ ನೆಕ್ಸ್ಟ್ ನಾವೇನಾದರೂ ಬ್ಯಾಂಕ್ ಕ್ರೆಡಿಟ್ ಗ್ರೋತನ್ನು ನೋಡೋದಕ್ಕೋದ್ರೆ ಬ್ಯಾಂಕ್ಗಳು ಎಷ್ಟು ಸಾಲವನ್ನು ಕೊಟ್ಟಿದೆ ಅಂತ ಹೇಳಿ ನೋಡೋದಕ್ಕೋದ್ರೆ 2019 ಸೊ ಸಂದರ್ಭ ಅಥವಾ ನಮ್ಮ ಕೋವಿಡ್-19 ಪೂರ್ವ ಸಂದರ್ಭವನ್ನು ನೋಡೋದಕ್ಕೋದ್ರೆ ಸೊ ಬಹಳ ಜಾಸ್ತಿ ಇತ್ತು ಬೆಳವಣಿಗೆ ದರ. ಇದೇನಾಗಿದೆ, ಸೊ ನಿಧಾನವಾಗಿ ಕಡಿಮೆ ಆಗಿತ್ತು. ಈಗ 21ರಲ್ಲಿ ಮತ್ತೆ ರಿಕವರಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಲ ಏನನ್ನು ಕೊಡ್ತಾ ಇದ್ವಿ ಅದು ಸೊ ಕಡಿಮೆ ಆಗಿತ್ತು, ಈಗ ನಿಧಾನವಾಗಿ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ.
ಅದೇ ರೀತಿಯಲ್ಲಿ ಸೆಕ್ಟರಲ್ ಕ್ರೆಡಿಟಲ್ಲಿ ಕೂಡ ಯಾವ ರೀತಿಯ ಬದಲಾವಣೆ ಆಗ್ತದೆ. ಸೊ ವಲಯವಾರು ಈ ರೀತಿಯ ಒಂದು ಸೊ ಇದನ್ನು ನಾವು ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ನೀವೇನು ನಾವು ಅಬ್ಸರ್ವ್ ಮಾಡಬೇಕಂದ್ರೆ ಸದ್ಯದಲ್ಲಿ ಯಾವುದು ಅತಿ ಹೆಚ್ಚು ಇರ್ತಾರದ ಲೋನ್ ಅಂದರೆ ಪರ್ಸ್ನಲ್ ಲೋನ್ಸ್ ಏನಿದೆಯಲ್ಲ ಇದು ಅತಿ ಹೆಚ್ಚು ಈ ರೀತಿಯಾಗಿ ಲೋನನ್ನು ಕೊಡ್ತಾ ಇದ್ದೀವಿ. ಎರಡನೇ ಹಂತದಲ್ಲಿ ಅಥವಾ ಎರಡನೇದು ಯಾವುದಿದೆ ಅಂತ ಕೇಳಿದ್ರೆ ಅಗ್ರಿಕಲ್ಚರ್ ಇದೆ. ಓಕೆ, ಸೊ ಅದರ ನಂತರದಲ್ಲಿ ಇಂಡಸ್ಟ್ರಿ, ಅದರ ನಂತರದಲ್ಲಿ ಸರ್ವಿಸ್ ಕಾಣ್ತಾರೆ. ಸೊ ಮೊದಲನೇ ಹಂತದಲ್ಲಿ ಪರ್ಸ್ನಲ್ ಲೋನ್ಗಳನ್ನು ಕಾಣ್ತೀರಾ. ಪರ್ಸ್ನಲ್ ಲೋನು ಜಾಸ್ತಿಯಾಗಿ ಕೊಡ್ತಾ ಇದ್ದೀರಾ. ಅದರ ನಂತರದಲ್ಲಿ ಅಗ್ರಿಕಲ್ಚರ್ ಲೋನ್ ಇದೆ ಅನ್ನೋದು ಗೊತ್ತಿರಲಿ. ಸೊ ಅದನ್ನು ಕೂಡ ನೋಡ್ಬೋದು. ಸೊ ಅದೇ ರೀತಿಯಲ್ಲಿ ಏನು ಮಾಡ್ತಾರೆ, ಸೊ ಈ ಅಗ್ರಿಕಲ್ಚರ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಗ್ರೋತ್ ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇಂಡಸ್ಟ್ರಿಯ ಒಳಗಡೆ ಯಾವ ರೀತಿಯಾಗಿದೆ ಚೇಂಜಸ್ಸು, ಸರ್ವಿಸ್ ಸೆಕ್ಟರ್ನ ಒಳಗಡೆ ಯಾವುದೇ ಆಗಿದೆ, ಅದೇ ರೀತಿಯಲ್ಲಿ ಪರ್ಸ್ನಲ್ ಲೋನಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಹಾಗೆ ನಮಗೇನು ಗೊತ್ತು, ಸೊ ನಮಗೆ ಆ ಟ್ರೆಂಡನ್ನು ಅಥವಾ ಈಗ ಸದ್ಯದಲ್ಲಿ ಏನು ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಿದ್ರೆ ಸಾಕಾಗುತ್ತೆ. ಸೊ ಅದರ ಜೊತೆಯಲ್ಲಿ ನೆಕ್ಸ್ಟ್ ಡಿಜಿಟಲ್ ಪೇಮೆಂಟ್ಸ್ಗೆ ಸಂಬಂಧಪಟ್ಟಾಗೆ ನಮ್ಮಲ್ಲಿ ಡಿಜಿಟಲ್ ಪೇಮೆಂಟ್ಸ್ನ ಇಂಡೆಕ್ಸನ್ನು ಕೂಡ ಬಿಡುಗಡೆ ಮಾಡುತ್ತೆ. RBI ಈ ಒಂದು ಕೆಲಸವನ್ನು ಮಾಡುತ್ತೆ. ಸೊ ಈ RBI ಈ ಕೆಲಸವನ್ನು ಮಾಡ್ತಾ ಇಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ಡಿಜಿಟಲ್ ಪೇಮೆಂಟ್ಸಲ್ಲಿ ನೋಡ್ತೀವಿ. ಅಥವಾ ಇಲ್ಲಿ ನಾವು ನೋಡ್ಬೋದು ಒಂದೇನು UPI ಅಥವಾ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಏನಿದೆಯಲ್ಲ, ಇದು ಭಾರತದಲ್ಲಿ ಅತಿ ಹೆಚ್ಚು ಈ ರೀತಿಯಾಗಿ ಚಿಲ್ಲರೆ ಪೇಮೆಂಟನ್ನು, ಡಿಜಿಟಲ್ ಪೇಮೆಂಟನ್ನು ಮಾಡಿಕೊಳ್ಳುವಂಥ ಸೊ ದೊಡ್ಡದಾದಂಥ ವ್ಯವಸ್ಥೆ ಆಗಿದೆ UPI. ಅಗೇನ್ NPCI ಡೆವಲಪ್ ಮಾಡಿರುವಂಥ UPI. ಸೊ ಅದೇ ರೀತಿಯಲ್ಲಿ ನಮಗೇನಾಗುತ್ತೆ, ಸೊ UPIನ ಸೊ 50% ಆಫ್ ಟ್ರಾನ್ಸಾಕ್ಷನ್ ನೋಡಿ, UPIನ ಭಾಳ ಜನ ಬಳಸ್ತಾ ಇದ್ದಾರೆ. ಆದರೆ ನಾರ್ಮಲ್ ಆಗಿ ಸೊ ಅರ್ಧಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ ಆ್ಯಕ್ಟಿವಿಟಿಗಳು ಎಲ್ಲಿ ಆಗ್ತಾಯಿದೆ ಅಂತಂದರೆ ಬಿಲೋ ₹200. ಓಕೆ, ಸೊ ₹200ಗಿಂತ ಕಡಿಮೆ ಈ ರೀತಿಯಾಗಿ ಟ್ರಾನ್ಸಾಕ್ಷನ್ನ ಮಾಡೋದಕ್ಕೆ ಯೂಸ್ ಆಗ್ತಿದೆ. ಸೊ ಅದನ್ನು ಕೂಡ ಸೊ ಆಪ್ಷನ್ ಅದನ್ನು ಕೂಡ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಅದರ ಜೊತೆಯಲ್ಲಿ ಏನು ಮಾಡ್ತಿದ್ವಿ, UPIನ ಸೊ ಪೇಮೆಂಟ್ ಆಪ್ಷನ್ನ IPO ಮೂಲಕ ಕೂಡ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸೆಬಿಯ ಜೊತೆಯಲ್ಲಿ, ಸೊ ರಿಟೇಲ್ ಇನ್ವೆಸ್ಟರ್ನ ಜೊತೆಯಲ್ಲಿ, ಸೆಬಿ ಮತ್ತು ರಿಟೇಲ್ ಇನ್ವೆಸ್ಟರ್ ಜೊತೆಯಲ್ಲಿ ಸೊ ಇದನ್ನು ಕೂಡ ಡಿಸ್ಕಷನ್ನ ಮಾಡ್ತಾ ಇದ್ದಾರೆ. ಸೊ ಅದರ ಜೊತೆಯಲ್ಲಿ ನಾವೇನು ನೋಡ್ಬೋದು, RBIನಲ್ಲಿ ನಾವೇನು ಮಾಡಿದ್ವಿ, ಟ್ರಾನ್ಸಾಕ್ಷನ್ ಲಿಮಿಟನ್ನು ಮೊದಲು UPIನ ಒಳಗಡೆ ನಾವು ಆಲ್ರೆಡಿ ಸೊ ಕ್ಲಾಸ್ ಮಾಡಬೇಕಾದ್ರೂ ಕೂಡ ಹೇಳಿದ್ದೀನಿ ಭಾಳ ಸಲ. IMPS ಆಗಿರ್ಬೋದು, ನೆಫ್ಟ್ ಆಗಿರ್ಬೋದು, RTGS ಆಗಿರ್ಬೋದು, ಈ ಥರ ಹಲವಾರು ಬೇರೆ ಬೇರೆ ಸೊ ಇದನ್ನು ನೋಡ್ತೀವಿ. ನಾರ್ಮಲ್ ಆಗಿ ನೀವೇನು ನೋಡ್ತೀರಾ, ನೆಫ್ಟ್ ಆಗಿರ್ಬೋದು ಅಥವಾ IMPS ಆಗಿರ್ಬೋದು ಅಥವಾ UPI ಆಗಿರ್ಬೋದು, ಮೊದಲೇನಿತ್ತು 2 ಲಕ್ಷ ಸೊ ನಮ್ಮ ಒಂದು ಕಟ್ ಆಫ್ ಇತ್ತು, ಅಥವಾ 2 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟನ್ನು ನೀವು ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗ್ತಿಲ್ಲ. ಸೊ ಇದನ್ನು ಡಿಸೆಂಬರ್ 2021 ವೇಳೆಗೆ ಏನು ಮಾಡಿದ್ವಿ, 5 ಲಕ್ಷಕ್ಕೆ ಏರಿಕೆ ಮಾಡಿದ್ವಿ. ಸೊ ಈಗ 5 ಲಕ್ಷಕ್ಕಿಂತ ಜಾಸ್ತಿ ಇದನ್ನು ಈ ರೀತಿಯಾಗಿ ನಾವೇನು ಮಾಡ್ಬೋದು, ಸೊ ಬೇರೆಯವರಿಗೆ ಟ್ರಾನ್ಸಾಕ್ಷನನ್ನು ಅಥವಾ ವ್ಯವಹಾರವನ್ನು UPIನ ಮೂಲಕ ಮಾಡಬಹುದು ಅನ್ನೋದು. ಸೊ ಅದೇ ರೀತಿಯಲ್ಲಿ ಭೂತಾನ್ ರೀಸೆಂಟಾಗಿ ಏನು ಮಾಡಿದೆ, ಸೊ ಇದನ್ನು UPI ಸ್ಟ್ಯಾಂಡರ್ಡನ್ನು ಯೂಸ್ ಮಾಡುವಂಥ NPCI ಡೆವಲಪ್ ಮಾಡಿದಂಥ UPIನ ಸಿಸ್ಟಮನ್ನು ತನ್ನ ದೇಶದಲ್ಲಿಯೂ ಕೂಡ ಯೂಸ್ ಮಾಡುವಂಥ ಮೊಟ್ಟ ಮೊದಲ ದೇಶ ಆಗ್ತಾಯಿದೆ. ಭಾರತವನ್ನು ಬಿಟ್ಟು, ಭಾರತದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ, ಆದರೆ ಭಾರತವನ್ನು ಬಿಟ್ಟು ವಿದೇಶದಲ್ಲಿ ಕೂಡ ಎಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಭೂತಾನ್ನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಭೂತಾನ್ನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ರೀತಿಯಲ್ಲಿ ಸೊ ಭೂತಾನ್ ಏನು ಮಾಡ್ತಿದೆ, ಭೂತಾನ್ ಇದು ಫಸ್ಟ್ ಆಯಿತು. ಸೊ ಅದೇ ರೀತಿಯಲ್ಲಿ ನೆಕ್ಸ್ಟ್ ಏನು ಮಾಡ್ತಿದೆ, ಸೆಕೆಂಡ್ ಕಂಟ್ರಿ ಯಾವುದಾಗುತ್ತೆ ಅಂತ ಕೇಳಿದ್ರೆ ಸಿಂಗಾಪುರ್. ಸೊ ಇದು ಭೀಮ್ UPIಯನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಮರ್ಚೆಂಟ್ ಲೊಕೇಶನ್ಗಳ ಒಳಗಡೆ ಸೊ ಅದನ್ನು ಕೂಡ ನಾವು ಅದರ ಜೊತೆಲಿ ಮತ್ತೆ ನಾವು ನೋಡ್ಬೋದು ಅಂದರೆ ಪ್ಯಾಂಡಮಿಕ್ನ ಟೈಮ್ ಆಗಿರ್ಬೋದು ಅಥವಾ ಅದರ ನಂತರದ ಟೈಮಲ್ಲಿ UPIನ ಪೇಮೆಂಟ್ ಏನಿದೆಯಲ್ಲ, ಇದರ ಟ್ರಾನ್ಸಾಕ್ಷನ್ ಚಟುವಟಿಕೆಗಳು ಭಾಳ ಜಾಸ್ತಿ ಆಯಿತು, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಂಬರ್ ಆಫ್ ಬ್ಯಾಂಕ್ಸ್ ಯಾವ್ಯಾವುದು UPIಯನ್ನು ಬಳಸುತ್ತೋ ಅದು ಕೂಡ ಜಾಸ್ತಿ ಆಗಿರೋದನ್ನು ನೋಡ್ತೀರಾ. ಡಿಜಿಟಲ್ ಪೇಮೆಂಟ್ಗಳು ಜಾಸ್ತಿ ಆಗ್ತಿರೋದನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಅದರ ಜೊತೆಯಲ್ಲಿ ನಾವೇನಾದರೂ ನೋಡೋದಕ್ಕೋದ್ರೆ ಈ ರುಪಿ ಅನ್ನುವಂಥ ಒಂದು ಪರ್ಟಿಕ್ಯುಲರ್ ಆದಂಥ ಯೋಜನೆಯನ್ನು ತಂದ್ವಿ. ಈ ರುಪಿ ಅಂತಂದಾಗ ಏನು, ಈ ರುಪಿ ಅಂತಂದಾಗ ನಿಮ್ಗೊಂದು ಕ್ಯಾಶ್ ವೋಚರ್ ಅಥವಾ ಡಿಜಿಟಲ್ ವೋಚರನ್ನು ಕೊಡ್ತಾ ಇದ್ದಾರೆ. ಈ ಡಿಜಿಟಲ್ ವೋಚರನ್ನು ಏನು ಮಾಡ್ಬೋದು, ಪರ್ಸನ್ ಸ್ಪೆಸಿಫಿಕ್ ಮತ್ತು ಪರ್ಪಸ್ ಸ್ಪೆಸಿಫಿಕ್. ಸಪೋಸ್ ಥಿಂಕ್ ಮಾಡೋಣ, ಸೊ ನಿಮಗೆ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಫೆಸಿಲಿಟಿಯನ್ನು ಪಡ್ಕೊಳ್ಳೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದಿಷ್ಟು ದುಡ್ಡನ್ನು ಕೊಡಬೇಕು. ಸೊ ಈಗ ನೀವೇನು ಹೇಳ್ತಿದ್ರ, ನೀವೇನಾದರೂ ಅದನ್ನ ಅಕೌಂಟ್ಗೆ ಹಾಕಿದ್ರೆ ನನಗೆ ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕಾಗಲ್ಲ, ಯಾಕಂದರೆ ನನ್ನ ಹತ್ರ ಯಾವುದೇ ರೀತಿಯಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇಲ್ಲದಂಥ ಒಂದು ಬೇಸಿಕ್ ಸೆಟ್ ಇದೆ ಅಂತ. ಸೊ ಅದಕ್ಕಾಗಿ ಏನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಆದಂಥ ಸ್ಪೆಸಿಫಿಕ್ ಡಿಜಿಟಲ್ ವೋಚರನ್ನು ಕೊಡ್ತಾರೆ. ಅದು ಈ ರುಪಿ ಅಂತೇಳಿ ಕರೀತಾರೆ. ಈ ರುಪಿ ಏನಿದೆಯಲ್ಲ, ಇದನ್ನು ಯಾವ ಪರ್ಸನ್ಗೆ ನೀವು ಕಳಿಸಿದ್ರು ಅವನೇ ಬಳಸೋದಕ್ಕಾಗಬೇಕು. ಅದರ ಜೊತೆಯಲ್ಲಿ ಯಾವ ಕಾರಣಕ್ಕಾಗಿ ಕಳಿಸಿದ್ರು, ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ಇದನ್ನ ಕಳಿಸಿದ್ರೆ ಹಾಗಾದರೆ ಆರೋಗ್ಯಕ್ಕೆ ಮಾತ್ರ ಬಳಸಬೇಕು, ಆರೋಗ್ಯ ಕ್ಷೇತ್ರದ ಸೇವೆಗಳಿಗೆ ಮಾತ್ರ ಬಳಸಬೇಕು ಅಂತ. ಸೊ ಈ ರೀತಿಯ ಈ ರುಪಿಯನ್ನು ಕೂಡ ನೋಡ್ತಾರೆ.
ಸೊ ಈ ರೂಪಿಯಲ್ಲಿ ನಾವೇನಾದರೂ ನೋಡೋದಕ್ಕೆ ಹೋದರೆ ಸೊ ಅಡ್ವಾಂಟೇಜ್ ಏನು, ಸೊ ನಾಟ್ ರಿಕ್ವೈರ್ಡ್ ಫಾರ್ ದ ಕಸ್ಟಮರ್ ಟು ಹ್ಯಾವ್ ಅ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಈಸ್ ಆಪರೇಬಲ್ ಆನ್ ಬೇಸಿಕ್ ಫೋನ್. ಬೇಸಿಕ್ ಫೋನಲ್ಲಿ ಕೂಡ ಬಳಸ್ಬೋದು, ಇಂಟರ್ನೆಟ್ ಕನೆಕ್ಷನ್ ಇಲ್ಲದಿದ್ರೂ ಕೂಡ ಬಳಸ್ಬೋದು. ಅದರ ಜೊತೆಯಲ್ಲಿ ಕಸ್ಟಮರ್ ಬ್ಯಾಂಕ್ ಅಕೌಂಟನ್ನು ಹೊಂದಿಲ್ಲದೇ ಇದ್ರೂ ಕೂಡ ಈ ರೂಪಿ ಕಾರ್ಡನ್ನು ಬಳಸ್ಬೋದು ಅಂತ. ಸೊ ಅದು ನಾವು ನೋಡ್ಬೋದು. ಅದರ ಜೊತೆಯಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸ್ ಅಥವಾ ನಾವು ಏನು ಡಿಜಿಟಲ್ ಪೇಮೆಂಟನ್ನು ಜಾಸ್ತಿಯಾಗಿ ಮಾಡ್ತಿದ್ದೀವ ಕಡಿಮೆಯಾಗಿ ಮಾಡ್ತಿದ್ದೀವಿ ಇದನ್ನು ನಾವು ನೋಡೋದಕ್ಕೋದ್ರೆ ಸೊ ಇಲ್ಲಿ ಕೂಡ ನಾವೇನು ನೋಡ್ತೀವಿ, ಸೊ ಇಲ್ಲಿ ಮೊದಲು ಮಾರ್ಚ್ 2018ರಲ್ಲಿ ಫಸ್ಟ್ ಟೈಮ್ ಬಿಟ್ಟಿದ್ದು, ಅದನ್ನು ರೆಫರೆನ್ಸ್ ಆಗಿ 100 ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನು ಹಿಂದಿನ ವರ್ಷ ನೀವು ನೋಡೋದಕ್ಕೋದ್ರೆ 210 ಹತ್ತಿರದಲ್ಲಿತ್ತು. ಓಕೆ, 2020ರ ಸಂದರ್ಭದಲ್ಲಿ ನೋಡೋದಕ್ಕೋದ್ರೆ ಈಗ ಸೆಪ್ಟೆಂಬರ್ 2021ರ ಸಂದರ್ಭದಲ್ಲಿ ಎಷ್ಟಾಗಿದೆಯಪ್ಪ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸ್ ಅಂತ ಕೇಳಿದ್ರೆ 304 ಆಗಿದೆ. ಅಂದರೆ 2018ರಿಂದ 2021ರ ಸಂದರ್ಭದಲ್ಲಿ 3 ಪಟ್ಟು ಡಿಜಿಟಲ್ ಪೇಮೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಡಿಜಿಟಲ್ ಪೇಮೆಂಟ್ ಇಂಡೆಕ್ಸನ್ನು RBI ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನನ್ನು ಬಳಸುತ್ತೆ ಅಂದರೆ, ಸೊ ಒಂದು ಪೇಮೆಂಟ್ ಎನೇಬ್ಲರ್ಸನ್ನು ಕೊಡ್ತಾರೆ, ಅದೇ ರೀತಿಯಲ್ಲಿ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರನ್ನು ತಗೊಳುತ್ತೆ, ಅದೇ ರೀತಿಯಲ್ಲಿ ಪೇಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡಿಮ್ಯಾಂಡ್ ಸೈಡ್ ಮತ್ತು ಸಪ್ಲೈ ಸೈಡ್ ಎರಡನ್ನೂ ಕೂಡ ತಗೊಳುತ್ತೆ, ಅದೇ ರೀತಿಯಲ್ಲಿ ಪೇಮೆಂಟ್ ಪರ್ಫಾರ್ಮೆನ್ಸ್ ಮತ್ತು ಕನ್ಸ್ಯೂಮರ್ ಸೆಂಟ್ರಿಸಿಟಿಯನ್ನು ಯೂಸ್ ಮಾಡಿಕೊಂಡು ಸೊ ಟೋಟಲ್ 100% ನಾವೇನು ಮಾಡ್ತಿದ್ವಿ ಡಿಜಿಟಲ್ ಪೇಮೆಂಟ್ಸ್ ಇಂಡೆಕ್ಸನ್ನು RBI ಅಳೆಯುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಇದಿಷ್ಟು ಡಿಜಿಟಲ್ ಪೇಮೆಂಟ್ಸ್ ಅಂದರೆ ಏನು ಅಥವಾ ಡಿಜಿಟಲ್ ಪೇಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಏನೇನು ನಮಗೆ ಇಂಪಾರ್ಟೆಂಟ್ ಆಗಿ ಕಾಣ್ತಾರೆ. ಸೊ ಇನ್ನು ನೋಡಿದ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿಂದ ಮುಂದಕ್ಕೆ ಡಿಸ್ಕಷನ್ನ ಮಾಡೋಣ. ಸೊ ಅಗೇನ್ ಸ್ವಲ್ಪ ದೊಡ್ಡದಾದಂಥ ಯೂನಿಟ್, ಅಗೇನ್ ನಿಮಗೆ ಸ್ಟ್ಯಾಟಿಕ್ ಪೋರ್ಷನ್ ಮನಿ ಮಾರ್ಕೆಟ್ನ ಬಗ್ಗೆ ಕ್ಲಿಯರ್ ಕಟ್ ಆದಂಥ ಐಡಿಯಾ ಇದ್ದರೆ ಸೊ ಇಲ್ಲಿ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್ ಆ್ಯಂಡ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.